ಹರಿ ಓಂ ಆಪ್ಯಾಯಂತು ಮಮ ಅಂಗಾನಿ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯೇ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ಓಂ ಶಾಂತಿ 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 ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಮಧುವಿದ್ಯಾ ಪ್ರತಿಪಾದ್ಯತ್ವ ಯಾರಿಗೆ? ಇಲ್ಲಿ ಅಚೇತನವಾಗಿರತಕ್ಕಂತಹ ಯಾವ ಆದಿತ್ಯನಲ್ಲಿರತಕ್ಕಂತಹ ನಾನಾ ಪ್ರಕಾರವಾದ ಬಣ್ಣಗಳೇನಿವೆ, ಕಪ್ಪು ಬಣ್ಣ, ನೀಲಿ ಬಣ್ಣ, ಕೆಂಪು, ಬಿಳಿ, ಉದ್ಯದಾದಿತ್ಯ ಪ್ರಭೆ, ಆ ಬಣ್ಣಗಳನ್ನೇ ಮಧು ಅಂತ ಉಪಾಸನೆ ಮಾಡಬೇಕು. ಆ ಮಧು ಎಂಬತಕ್ಕಂತಹ ಉಪಾಸನೆಗೆ ಪ್ರತಿಪಾದ್ಯವಾದ ಒಂದು ವಸ್ತು ಯಾವುದು ಅಂತಂದ್ರೆ ಆದಿತ್ಯದಲ್ಲಿರತಕ್ಕಂತಹ ಬಣ್ಣಗಳು. ಅದನ್ನೇ ಮಧು ಅಂತ ಉಪಾಸನೆ ಮಾಡಬೇಕು ಅಂತಂದ್ರೆ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಪೂರ್ವೋಕ್ತ ಪ್ರಮಾಣ ವಿರೋಧ ಬರೋದ್ರಿಂದ. ಅಲ್ಲಿ ಪ್ರಮಾಣ ವಿರೋಧ ಅಂತಂದ್ರೆ ಇಲ್ಲಿ ತನಕ ಹೇಳಿದ ಸಾಮ ಸಂಹಿತ ಎನ್ನುವಂತಹ ಪ್ರಮಾಣ ಗ್ರಂಥದ ವಿರೋಧ ಅಂತನ್ನುವುದು ಅತ್ಯಂತ ಸ್ಪಷ್ಟವಾಗಿ ಹಾಗೆ ಹೇಳುವಂತಹ ವ್ಯಕ್ತಿಗಳಿಗೆ ಬರೋದರಿಂದ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜಡ ಅಥವಾ ಅಚೇತನ ಪದಾರ್ಥ ಮಧುವಿದ್ಯಾ ಪ್ರತಿಪಾದ್ಯವಲ್ಲ. ಮಧುವಿದ್ಯಾ ಪ್ರತಿಪಾದ್ಯತ್ವ ಅಚೇತನವಾಗಿರ್ತಕ್ಕಂತಹ ಪದಾರ್ಥಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಅಚೇತನ ಪದಾರ್ಥವನ್ನ ಜಡ ಪದಾರ್ಥ ಅಂತ ಕರೆಯುವಂಥದ್ದು. ಜಡ ಪದಾರ್ಥ ಪುರುಷಾರ್ಥವನ್ನ ಕೊಡ್ಲಿಕ್ಕೆ ಸಮರ್ಥವಾಗೋದಿಲ್ಲ ಅಲ್ವಾ? ಜಡ ಪದಾರ್ಥಕ್ಕೆ ಪುರುಷಾರ್ಥ ಪ್ರದತ್ವ ಅನ್ನೋದು ಉಂಟೋ ಇಲ್ವೋ ಅಂತ ಪ್ರಶ್ನೆನೇ ಅಸಂಗತ. ಅದು ಏನಾದ್ರೂ ರಿಯಾಕ್ಟ್ ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕು ಅಂತಂದ್ರೆ ಅದು ಚೇತನ ಪದಾರ್ಥವಾಗಿದ್ರೆ ಮಾತ್ರ. ಅಚೇತನವಾದಂತಹ ಪದಾರ್ಥಕ್ಕೆ ಪುರುಷಾರ್ಥ ಪ್ರದತ್ವ ಅಂತ ಅನ್ನೋದು ಕೊಡೋದಿಲ್ಲ. ಅಚೇತನ ಪದಾರ್ಥ ಪುರುಷಾರ್ಥ ಪ್ರದವಲ್ಲ. ಅಚೇತನ ಪದಾರ್ಥವನ್ನ ಉಪಾಸನೆ ಮಾಡಿದ್ರೆ ಅದರಿಂದ ಪುರುಷಾರ್ಥ ಪ್ರಾಪ್ತಿ ಅಂತನ್ನೋದು ಆಗೋದಿಲ್ಲ. ಕಾರಣ ಯಾಕೆ ಪುರುಷಾರ್ಥ ಪ್ರಾಪ್ತಿ ಆಗೋದಿಲ್ಲ ಅಂದ್ರೆ, ಅಚೇತನ ಅಂತಂದ್ರೆ ಚೇತನ ಅನಧಿಷ್ಠಿತಂ, ಚೇತನ ಇಲ್ಲದ ಅಂದ್ರೆ ಚೇತನ ಪದಾರ್ಥಗಳಿಂದ ಅಧಿಷ್ಠಿತವಾಗಿರದ ಅಂದ್ರೆ ಯಾವ ಜಡ ಪದಾರ್ಥದಲ್ಲಿ ಚೇತನ ಪದಾರ್ಥದ ಅಧಿಷ್ಠಾನ ಇಲ್ಲ, ಚೇತನ ಪದಾರ್ಥ ಯಾವ ಜಡ ಪದಾರ್ಥದಲ್ಲಿ ಸನ್ನಿಹಿತವಾಗಿಲ್ಲ, ಅಂಥ ಜಡ ಪದಾರ್ಥ ಕೊಡ್ಲಿಕ್ಕೆ ಬರೋ. ಯಾಕೆ ಅಸ್ವಾತಂತ್ರ್ಯ? ಸ್ವತಂತ್ರವಲ್ಲಪ್ಪ, ಅದು ಸ್ವತಂತ್ರವಲ್ಲ. ವಸೂನಾಮೇವೇಕೋ ಭೂತ್ವ. ಇದನ್ನ ಮಧುವಿದ್ಯೆಯನ್ನು ಉಪಾಸನೆ ಮಾಡಿಬಿಟ್ರೆ ವಸು ಆಗ್ಬಿಡ್ತಾನೆ, ರುದ್ರನಾಗ್ಬಿಡ್ತಾನೆ, ಆದಿತ್ಯನಾಗ್ಬಿಡ್ತಾನೆ ಅಂತೆಲ್ಲ ನಾನಾ ಪ್ರಕಾರವಾದ ಫಲವನ್ನ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ವಸೂನಾಮೇವೈಕೋ ಭೂತ್ವ, ರುದ್ರಾಣಮೇವೈಕೋ ಭೂತ್ವ, ಆದಿತ್ಯಾನಾಮೇವೈಕೋ ಭೂತ್ವ ಅಂತೆಲ್ಲ ಅದಕ್ಕೆ ಫಲವನ್ನು ಹೇಳಿದ್ದಾರೆ. ಫಲವನ್ನ ಹೇಳಿರೋದರಿಂದ, ಫಲಕಥನ ಅಂತ ಅನ್ನೋದಾಗಿರೋದ್ರಿಂದ ಅದನ್ನ ಅಚೇತನ ಪದಾರ್ಥಗಳಿಗೆ ಪುರುಷಾರ್ಥ ಪ್ರದತ್ವ ಅಸ್ವತಂತ್ರವಾದ್ದರಿಂದ ಕೊಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಉಪಸಂಹಾರ ವಾಕ್ಯದಲ್ಲಿ ಈ ಮಧುವಿದ್ಯೆಯನ್ನು ಉಪಸಂಹಾರ ಮಾಡುವಂತ ನೆಕ್ಸ್ಟ್ ಬರುತ್ತದಲ್ಲ,
ಉಪಸಂಹಾರ ಮಾಡುವಂತಹ ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ? ಈ ಮಧುವಿದ್ಯೆ ಉಪಸಂಹಾರ ಆಗ್ಬೇಕು. ಉಪಸಂಹಾರ ಆಗ್ಬೇಕು ಅಂದ್ರೆ ಮುಗಿಸಬೇಕು. ಮಧುವಿದ್ಯೆಯನ್ನ ಸಮಾಪ್ತಿ ಮಾಡುವ ಕಾಲಕ್ಕೆ ಏನ್ ಹೇಳ್ತಾರೆ? ಬ್ರಹ್ಮಣ ಏವ ಉಪದೇಶತ್ವ ಕಥನ. ತಂದೆಯಾದವನು ನನ್ನ ಜ್ಯೇಷ್ಠ ಪುತ್ರನಿಗೆ, ತಂದೆ ಒಬ್ಬ ಇದ್ದಾನೆ, ಆ ತಂದೆಯಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಜ್ಯೇಷ್ಠ ಪುತ್ರನಿಗೆ ಈ ಮಧುವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಇತಿ ವಾಕ್ಯಶೇಷಾಚ್ಚ ಏತದವಗಮ್ಯತೆ. ಈ ಬ್ರಹ್ಮವನ್ನ ಅಂತಂದ್ರೆ ಪರಬ್ರಹ್ಮನಾಗಿರ್ತಕ್ಕ ಭಗವಂತನನ್ನ ತಂದೆಯಾದವನು ತನ್ನ ಜ್ಯೇಷ್ಠ ಪುತ್ರನಿಗೆ ಉಪದೇಶ ಮಾಡಬೇಕು. ತನ್ನ ಮಗನಿಗೆ ಇದನ್ನು ಉಪದೇಶ ಮಾಡಬೇಕು. ಜ್ಯೇಷ್ಠ ಪುತ್ರನಾಗಿರ್ತಕ್ಕ ವ್ಯಕ್ತಿಗೆ ಈ ಪರಬ್ರಹ್ಮ ಉಪದೇಶ ಉಪದೇಶ ಮಾಡಬೇಕದನ್ನ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಬ್ರಹ್ಮವನ್ನ ಉಪದೇಶ ಮಾಡಬೇಕು ಅಂತ ಹೇಳಿರೋದ್ರಿಂದ ಮಧುವಿದ್ಯೆಯನ್ನ ನಿರೂಪಣೆ ಮಾಡಿ, ಮಧುವಿದ್ಯೆಯ ಉಪಾಸನಾ ಪ್ರಕಾರವನ್ನ ತಿಳಿಸಿ, ಮಧುವಿದ್ಯೆಯ ಉಪಾಸನೆಯಿಂದ ಬರತಕ್ಕ ಫಲವನ್ನೂ ಹೇಳಿ, ಮಧುವಿದ್ಯಾ ಪ್ರಕರಣವನ್ನ ಸಮಾಪ್ತಿ ಮಾಡುವ ಕಾಲಕ್ಕೆ ಮುಗಿಸುವ ಸಂದರ್ಭದಲ್ಲಿ ತಂದೆಯಾದವನು ಬ್ರಹ್ಮ ಸ್ವರೂಪವನ್ನ ತನ್ನ ಜ್ಯೇಷ್ಠ ಪುತ್ರನಿಗೆ, ದೊಡ್ಡ ಮಗನಿಗೆ ಹೇಳಬೇಕು ಅಂತ ಇರೋದ್ರಿಂದ ಅಲ್ಲಿ ಬ್ರಹ್ಮಸ್ವರೂಪ ಅಂತ ಅತ್ಯಂತ ಸ್ಪಷ್ಟವಾಗಿದೆ. ಅದು ಮಧುವಿದ್ಯೆಯ ಸಮಾಪ್ತಿ ವಾಕ್ಯದಲ್ಲಿ ಬ್ರಹ್ಮಸ್ವರೂಪ ಅಂತಲೇ ಹೇಳಿದ್ದಾರೆ. ಆದ್ದರಿಂದ ನಮಗೇನ್ ಗೊತ್ತಾಗ್ತಾ ಇದೆ? ಮಧುವಿದ್ಯಾ ಅಂತನ್ನೋದು ಪರಬ್ರಹ್ಮ ಪರ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಇದೆ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ? ಸ ಏತಾಮೇವಂ ಬ್ರಹ್ಮೋಪನಿಷದಂ ವೇದ ಇತಿ ಚ. ಅಲ್ರಿ, ತಂದೆಯಾದವನು ಮಗನಿಗೆ ಬ್ರಹ್ಮೋಪದೇಶವನ್ನು ಮಾಡಬೇಕು ಅಂದ್ರೆ ಪರಬ್ರಹ್ಮ ಸ್ವರೂಪವನ್ನು ಉಪದೇಶ ಮಾಡಬೇಕು ತಂದೆಯಾದವನ ಮಗನಿಗೆ. ಹೇಳಿಬಿಟ್ರೆ ಜೋಕ್ ಅನ್ಸ್ಬಿಡುತ್ತೆ. ಇವತ್ತೆಲ್ಲ ತಂದೆಗೆ ಸರಿಯಾಗಿ ನಾಮ ಮುದ್ರೆ ಹತ್ಕೊಳ್ಳಕ್ಕೆ ಬರಲ್ಲ. ಬ್ರಹ್ಮೋಪದೇಶ ಇವತ್ತಿನ ಕಾಲ ತಂದೆ ಮಕ್ಕಳ ಪರಿಸ್ಥಿತಿ ಅದು. ಎಲ್ಲ ದುಡ್ಡಿನ ಹಿಂದೆ ಓಡಾಡುವವರಾದ್ದರಿಂದ ಶಾಸ್ತ್ರ ಪ್ರಮೇಯ ಅದೆಲ್ಲ ದೂರ ಓಡಿಬಿಟ್ಟಿದೆ. ಇರ್ಲಿ, ತಂದೆಯಾದವನು ಮಗನಿಗೆ ಬ್ರಹ್ಮೋಪದೇಶವನ್ನು ಮಾಡಬೇಕು ಅಂತ ಹೇಳಿದ್ದ ಮಾತ್ರಕ್ಕೆ ಈ ಮಧುವಿದ್ಯೆ ಬ್ರಹ್ಮಪರ, ಪರಬ್ರಹ್ಮನ ಪರ ಹೇಗ್ ಚಿಂತನೆ ಮಾಡ್ತೀರಿ ನೀವು? ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಹುಚ್ಚುಚ್ಚಾಗಿ ನಾವ್ ಹೇಳ್ತಾ ಇಲ್ಲಪ್ಪ. ಏತಾಮೇವಂ ಬ್ರಹ್ಮೋಪನಿಷದಂ ವೇದ. ಬ್ರಹ್ಮೋಪನಿಷದಂ ಬ್ರಹ್ಮಣ ಉಪನಿಷದಂ ಬ್ರಹ್ಮೋಪನಿಷದಂ. ಪರಬ್ರಹ್ಮ ವಿಷಯಕವಾಗಿರ್ತಕ್ಕ ಉಪನಿಷತ್ತು ಅಂದ್ರೆ ರಹಸ್ಯ ವಿದ್ಯಾ ಇತ್ಯರ್ಥ. ಉಪನಿಷತ್ತು ಅಂದ್ರೇನು? ರಹಸ್ಯವಾದ, ಪರಬ್ರಹ್ಮನಿಗೆ ಸಂಬಂಧಪಟ್ಟ ಈ ರಹಸ್ಯವಾದ ವಿದ್ಯೆಯನ್ನ ಯಾರು ಚಿಂತನೆ ಮಾಡ್ತಾರೋ, ವೇದ ಯಾರು ತಿಳಿತಾರೋ, ಸ್ಪಷ್ಟವಾಗಿದೆ. ಪ್ರತಿಪಾದಕ ಭಾವ ಇದ್ದೇ ಇದೆ. ಪ್ರತಿಪಾದ್ಯನಾದವನು ಬ್ರಹ್ಮ, ಪ್ರತಿಪಾದಕವಾದದ್ದು ಮಧುವಿದ್ಯಾ. ಆದ್ದರಿಂದ ಮಧುವಿದ್ಯೆ ಭಗವಂತನ ಪ್ರತಿಪಾದಕ, ತತ್ ಪ್ರತಿಪಾದ್ಯನಾದವನು ನಾರಾಯಣ. ಆದ್ದರಿಂದ ಯಾರು ತಿಳಿತಾರೋ ಅಂತನ್ನುವಲ್ಲೇ ಪ್ರತಿಪಾದಕ ಭಾವ ಬಂತಲ್ಲ ನಮಗಲ್ಲಿ. ಯಾರು ಪರಬ್ರಹ್ಮ ವಿಷಯಕವಾದಂತಹ ಈ ಮಧುವಿದ್ಯೆಯನ್ನ ಚಿಂತನೆ ಮಾಡ್ತಾರೋ ಅಂತ ಉಪಸಂಹಾರ ವಾಕ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬಂದಿರೋದ್ರಿಂದ ಈ ಮಧುವಿದ್ಯಾ ಅಂತನ್ನೋದು ಕೇವಲ ಅಚೇತನ ಜಡವನ್ನ ಹೇಳ್ತಾ ಇಲ್ಲ, ಇದು ಯಾವುದನ್ನ ಹೇಳ್ತಾ ಇದೆ? ಪರಬ್ರಹ್ಮ ಸ್ವರೂಪವನ್ನೇ, ಪರಮಚೇತನನಾಗಿರತಕ್ಕ ಭಗವಂತನನ್ನೇ ಇದು ತಿಳಿಸಿಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಚೇತನವನ್ನ ಉಪಾಸನೆ ಮಾಡಿಬಿಟ್ರೆ
ಅಚೇತನ ಉಪಾಸನೆಯನ್ನು ಮಾಡಿಬಿಟ್ರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತ ಬ್ರಹ್ಮಾದಿ ಪದಪ್ರಾಪ್ತಿ ಎಲ್ಲಿ ಬರುತ್ತೆ? ಸಾಧ್ಯಾನಾಮೇವೈಕೋ ಭೂತ್ವಾ ತನ್ನುವಲ್ಲಿ ಸಾಧ್ಯರು ಅಂತಂದ್ರೆ ಯಾರು ಅಂತ ಆಚಾರ್ಯ ಹೇಳ್ತಾರೆ. ಸಾಧ್ಯಾನಾಮೇವೇಕೋ ಭೂತ್ವ ಅಂದ್ರೆ ಬ್ರಹ್ಮಾದಿ ಅತ್ಯಂತ ದೊಡ್ಡ ದೊಡ್ಡ ದೇವತೆಗಳ ಪದಪ್ರಾಪ್ತಿ ಆಗತ್ತೆ ಮಧುವಿದ್ಯಾ ಉಪಾಸನೆಯನ್ನು ಮಾಡೋದ್ರಿಂದ ಅಂತ ಫಲವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಧುವಿದ್ಯೆಯನ್ನ ನಿರೂಪಣೆ ಮಾಡಿ ಮಧುವಿದ್ಯಾ ಉಪಾಸನೆಯನ್ನು ಮಾಡತಕ್ಕಂತಹ ಪ್ರಕಾರವನ್ನು ತಿಳಿಸಿ ನೆಕ್ಸ್ಟ್ ಬರತಕ್ಕ ಪ್ರಕರಣಗಳೇ ಖಂಡಗಳಲ್ಲಿ ಬರುವಂತದ್ದು ಏನು ಅಂತಂದ್ರೆ ಮಧುವಿದ್ಯಾ ಉಪಾಸನೆಯಿಂದ ಬರತಕ್ಕ ಫಲ. ಅದರಲ್ಲಿ ಏನ್ ಫಲ ಹೇಳ್ತಾರೆ? ಸಾಧ್ಯಾನಾಮಯವೇಕೋ ಭೂತ್ವ. ಸಾಧ್ಯರು ಅಂದ್ರೆ ಬ್ರಹ್ಮಾದಿಗಳು, ಬ್ರಹ್ಮಾದಿ ಪದಪ್ರಾಪ್ತಿ ಆಗತ್ತೆ ಯೋಗ್ಯರಿಗೆ. ಹಾಗಿರ್ಬೇಕಾದ್ರೆ ಅಚೇತನದ ಉಪಾಸನೆಯಿಂದ ಬ್ರಹ್ಮಾದಿ ಪದಪ್ರಾಪ್ತಿ ಆಗತ್ತಾ? ಎಂತ ಮಹತ್ತಮ ಬ್ರಹ್ಮಾದಿ ಪದಪ್ರಾಪ್ತ್ಯಾದಿ ಪ್ರದತ್ವಂ ಸಾಧ್ಯಾನಮೈವೇಕೋ ಭೂತ್ವ ಇತ್ಯಾದಿನ ಉಚ್ಯಮಾನಂ ಸರ್ವಥಾಪಿನ ಸಂಭವತಿ. ಸಾಧ್ಯವೇ ಇಲ್ಲ. ಆದ್ದರಿಂದ ಕಥಂಚ ಅಚೇತನೋಪಾಸನಂ ಬ್ರಹ್ಮಾದಿ ಪದಪ್ರಾಪ್ತ ಬ್ರಹ್ಮಾದಿ ಪದಪ್ರದಂ ಭವತಿ. ಅಚೇತನವಾದ ಒಂದು ಪದಾರ್ಥವನ್ನ ಒಂದು ವಸ್ತುವನ್ನು ಉಪಾಸನೆ ಮಾಡೋದ್ರಿಂದ ಬ್ರಹ್ಮ ಪದವಿ ಹೇಗ್ ಬರುತ್ತ್ರಿ? ಬ್ರಹ್ಮ ಪದ ಪ್ರಾಪ್ತಿ ಆಗ್ತದ? ಅಚೇತನಕ್ಕೆ ಬ್ರಹ್ಮ ಪದವಿಯನ್ನ ಕೊಡುವಂತಹ ಸಾಮರ್ಥ್ಯ ಇದೆಯಾ? ಅಚೇತನೋಪಾಸನೆಯನ್ನು ಹೇಳ್ತಾ ಇಲ್ಲ. ಕಿಂತು ಸೂರ್ಯನ ಆಯಾ ಬಣ್ಣಗಳಲ್ಲಿ ಸನ್ನಿಹಿತವಾದ ಆಯಾ ಬಣ್ಣದ ಭಗವದ್ ರೂಪವನ್ನೇ ಉಪಾಸನೆ ಮಾಡ್ರಿ ಅಂತ ಹೇಳ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲಪ್ಪ, ಭಗವಂತನ ಪ್ರತಿಪಾದ್ಯತ್ವ ಇಲ್ಲಿ ಕೂಡೋದಿಲ್ಲ. ಅಚೇತನವೇ ಪ್ರತಿಪಾದ್ಯ ಅಂತ ನೀವು ಹೇಳಿಬಿಟ್ರೆ ಶ್ಲೋಕ ವಿಸಂವಾದ ಬಂದ್ಬಿಡುತ್ತೆ. ಶ್ಲೋಕ ವಿಸಂವಾದ ಅಂತಂದ್ರೆ ಹೇಳ್ತಾ ಇರೋದೊಂದು, ನೀವು ಭಾಷ್ಯ ಮಾಡಿದ್ದೊಂದು, ಉಪನಿಷತ್ತು ಹೇಳ್ತಾ ಇರೋದೊಂದು, ನೀವು ಅರ್ಥ ಮಾಡ್ಕೊಂಡಿದ್ದೊಂದು ಅಂತ ಆಗ್ಬಿಡುತ್ತೆ. ಉಪನಿಷತ್ತು ಏನ್ ಹೇಳ್ತಾ ಇದೆ? ಪೂರ್ವಾಪರ ಆಲೋಚನೆ ಮಾಡ್ಬೇಕು. ಏನೋ ಕಾಣ್ತು ಅಂತ ಅಚೇತನ ಅಂತ ನಾವು ಭಾಷ್ಯ ಬರೆದು ಬಿಡೋದಲ್ಲ. ಬರಿಬೇಕಾದ್ರೆ ಪೂರ್ವಾಪರ ಉಪನಿಷತ್ತಿನ ಹಿಂದು ಮುಂದಿನ ವಾಕ್ಯಗಳನ್ನ ನೋಡಿ ಅನ್ವಯ ಮಾಡಿಕೊಂಡು ಯುಕ್ತಿಯಿಂದ ವಿಮರ್ಶೆ ಮಾಡಿ ಭಾಷ್ಯ ಬರಿಬೇಕು. ಪ್ರಮಾಣ ಏನ್ ಹೇಳ್ತಾ ಇದೆ ಇದಕ್ಕೆ? ಪ್ರಮಾಣ ಗ್ರಂಥಗಳು ಇದಕ್ಕೆ ಸಂವಾದಿಯಾಗಿದೆಯಾ, ವಿಸಂವಾದಿಯಾಗಿದೆಯಾ? ಪ್ರಮಾಣಗಳ ಬೆಂಬಲ ಇದೆಯಾ, ಪ್ರಮಾಣಗಳ ಬೆಂಬಲ ಇಲ್ವಾ ಅನ್ನೋದೆಲ್ಲವನ್ನ ನೋಡಿಕೊಂಡು ಚಿಂತನೆ ಮಾಡ್ಬೇಕಾಗತ್ತೆ. ಆದ್ದರಿಂದ ಏನ್ ಹೇಳ್ತಾ ಇದೆ? ನವೈ ತತ್ರಣ ನಿಮ್ಲೋಚೋ ನೋದಿಯಾಯ ಕದಾಚನ ಸಕೃದ್ದಿವಾ ಹೈವಾಸ್ಮೈ ಭವತಿ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನಿಗೆ ಯಾವ ದೋಷ ಇಲ್ಲ. ತತ್ರ ಪರಬ್ರಹ್ಮಣಿ ದೋಷ ನೈವ ನೈವ ನವೈ 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 ನೈವ. ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನಿಗೆ ಯಾವ ಪ್ರಕಾರವಾಗಿರ್ತಕ್ಕಂತಹ ದೋಷ ಇಲ್ಲ. ದೋಷ ಇಲ್ಲ ಅನ್ನೋದನ್ನ ಹೇಗ್ ತಿಳ್ಕೊಳ್ಳೋದು ಅಂತಂದ್ರೆ ನಿಮ್ಲೋಚಃ ನ ಉದಿಯಾಯ. ನಿಮ್ಲೋಚಃ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ. ಭಗವಂತನಿಗೆ ಉದಯಾಸ್ತಮಯಾದಿ ದೋಷಾಹ ತತ್ರ ನ ಸಂತೀತ್ಯರ್ಥಃ. ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನಿಗೆ ಯಾವ ಪ್ರಕಾರವಾಗಿರ್ತಕ್ಕಂತಹ ದೋಷವೂ ಇಲ್ಲ. ಅವನಿಗೆ ಉದಯಾಸ್ತಮಾನಾದಿ ಅಂದ್ರೆ ವೃದ್ಧಿ ಕ್ರಾಸಾದಿಗಳು ಯಾವುದೂ ಭಗವಂತನಿಗಿಲ್ಲ. ಅಂದ್ರೆ ಸೂರ್ಯಾಂತರ್ಯಾಮಿಯಾದ ಆದಿತ್ಯ ನಾಮಕನಾದ ಭಗವಂತನಿಗೆ ಉದಯಾಸ್ತಮಾನಗಳು ಇಲ್ಲ, ದೋಷ ಇಲ್ಲ. ಆದ್ದರಿಂದ ಹೇ ದೇವತೆಗಳೇ, ಈ ಸತ್ಯದಿಂದ ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನ ಅನುಗ್ರಹದಿಂದ ನಾನು ಮುಕ್ತನಾಗ್ತೇನೆ ಅಂತ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರಲ್ಲಪ್ಪ. ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಈ ವಿದ್ಯೆಯನ್ನ ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನಿಗೆ ಉದಯಾಸ್ತಮಾನಾದಿ ಸರ್ವ ದೋಷಗಳು ಇಲ್ಲ ಅನ್ನೋದನ್ನ ಮಧುವಿದ್ಯೆ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿ ಯಾರು ಮಧುವಿದ್ಯೆಯನ್ನ ತಿಳಿದುಕೊಳ್ತಾನೋ ಅವನಿಗೂ ಕೂಡ ಉದಯಾಸ್ತಮಾನಗಳಿಲ್ಲ.
ಅಂದ್ರೆ ಮುಕ್ತಿಗತವಾಗಿರ್ತಕ್ಕಂಥ ಫಲಗಳನ್ನು ಹೇಳ್ತಾ ಇದ್ದಾರೆ. ಮುಕ್ತಿಗಂ ಫಲಮೇತದ್ ವಿದ್ಯಾಯಾ ಪರಬ್ರಹ್ಮ ಪರತಾಮೇವ ಸಂಪಾದಯತಿ. ಅಂದ್ರೆ ಮುಕ್ತಿಯಲ್ಲಿ ಯಾವ ಯಾವ ಫಲ ಅಧಿಕಾರಿಯಾಗಿರ್ತಕ್ಕ ಜೀವನಿಗೆ ಇದೆ ಅಂತ ಹೇಳ್ತಾ ಇದೆಯೋ ಅದೆಲ್ಲವನ್ನು ಕೂಡ ಮಧುವಿದ್ಯೆಯನ್ನ ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಗೆ ಇದೆ ಅಂತ ಹೇಳೋ ಕಾಲಕ್ಕೆ ಮುಕ್ತಿ ಕೊಡೋದು ಯಾರು? ಭಗವಂತ. ಅಚೇತನದ ಉಪಾಸನೆ ಮಾಡೋದ್ರಿಂದ ಅಚೇತನಕ್ಕೆ ಮುಕ್ತಿಯನ್ನು ಕೊಡುವ ಸಾಮರ್ಥ್ಯ ಉಂಟಾ? ಇಲ್ಲ. ಅಚೇತನ ಮುಕ್ತಿ ಪ್ರದವಲ್ಲ, ಜಡಕ್ಕೆ ಮುಕ್ತಿಯನ್ನು ಕೊಡುವ ಸಾಮರ್ಥ್ಯ. ಆದ್ದರಿಂದ ಭಗವಂತನ ಪರ ಅಂತ ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಅಲ್ಲಿಂದಲೋ ಎಳೆದೋ ತಂದು ಮಾಡ್ಬೇಕಾಗಿಲ್ಲ. ನ ಕೆನ್ಯ ವಿದ್ಯಾಯ ಮುಕ್ತಿಗಂ ಫಲಂ ಪ್ರಮಿತಂ. ಭಗವಂತನನ್ನ ಬಿಟ್ಟು ಬೇರೆ ಇನ್ಯಾವುದೇ ಚಿಂತನೆ ಮಾಡಿದ್ರು ಕೂಡ ಮುಕ್ತಿ ಇಲ್ಲ. ಆದ್ದರಿಂದ ಮುಕ್ತನಿಗೆ ಇಲ್ಲಿ ಹೇಳಿದ ಫಲ ಮುಕ್ತನಿಗೆ ಮುಖ್ಯವಾಗಿ ಕೂಡುವಂಥದ್ದು, ಬೇರೆ ಇನ್ಯಾರಿಗೂ ಇಲ್ಲ. ಅಮುಕ್ತರನ್ನ ಇಟ್ಕೋಬಾರ್ದೇನ್ರಿ ನೀವ್ ಇಲ್ಲಿ ಅಂತಂದ್ರೆ ಶ್ರುತಿಗೆ ಏನ್ ಅಭಿಪ್ರೇತವಾದ ಅರ್ಥ ನೋಡ್ರಿ ಫಸ್ಟ್ ನೀವು. ವೇದ ಏನ್ ಹೇಳ್ತಾ ಇದೆ? ಅಮುಕ್ತರನ್ನ ಇಟ್ಕೋಬಹುದಾ? ಅಮುಕ್ತರಿಲ್ಲಿ ಪ್ರಸಕ್ತರಲ್ವಾ? ಅಮುಕ್ತರು ಬೇಕಾ? ಪ್ರಶ್ನೆನೇ ಇಲ್ಲ. ಮುಕ್ತರು ಅಂದ್ರೆ ಮುಗೀತು. ಇಲ್ಲಿ ಹೇಳಿದ ಸರ್ವದೋಷ ದೂರತ್ವ ಇತ್ಯಾದಿ ಫಲ ಬರುತ್ತೆ. ಸರ್ವದೋಷ ದೂರರಾಗುವಂಥದ್ದು ಮುಕ್ತಿಯಲ್ಲೇ. ಭಗವಂತ ಸರ್ವದೋಷ ದೂರ ಅಂತ ನಾವು ಚಿಂತನೆ ಮಾಡಿ ಉಪಾಸನೆ ಮಾಡಿದ್ರೆ ಮುಕ್ತಿಯಲ್ಲಿ ನಾವು ಸರ್ವದೋಷ ದೂರರಾಗ್ತೇವೆ ಭಗವಂತನ ಪ್ರಸಾದದಿಂದ. ಆದ್ದರಿಂದ ಮುಕ್ತಿಯನ್ನ ಕೊಡತಕ್ಕಂಥವನು ಭಗವಂತನೇ. ಆದ್ದರಿಂದ ಜಡಕ್ಕೆ ಬೇರೆ ವಿದ್ಯೆಗೆ ಮುಕ್ತಿ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ಮೇಲೆ ಅಚೇತನದ ಉಪಾಸನೆಯಿಂದ ಮುಕ್ತಿ ಬರ್ಲಿಕ್ಕುಂಟೆ? ಪರಮಾತ್ಮನ ಅಷ್ಟು ಮಾತ್ರ ಅಲ್ಲ, ಅಚೇತನ ಪ್ರತಿಪಾದ್ಯ ಅಷ್ಟು ಮಾತ್ರ ಅಲ್ಲ ರೀ, ಭಗವಂತನಲ್ಲೇ ಹೇಳ್ತಾ ಇದೆ ಯಶಸ್ತೇಜ ಇಂದ್ರಿಯಂ ವೀರ್ಯಂ ಅನ್ಯಾದ್ಯಂ ರಸೋಜಾಯತ. ಎಲ್ಲ ಕಡೆ ಯಶಃ ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸಃ ಅಂತ ಭಗವಂತನ ಗುಣಗಳನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಉಪನಿಷತ್ತು. ಮುಖ್ಯತಯೇವ ತೇಷಾಂ ಭಗವತಿ ಸಂಭವೇನ ಅಮುಖ್ಯಾರ್ಥ ಗ್ರಹಣ. ಪರಮ ಮುಖ್ಯವಾಗಿ ಜ್ಞಾನಾನಂದ ಸ್ವರೂಪತ್ವ ಮೊದಲಾಗಿರ್ತಕ್ಕ ಎಲ್ಲವೂ ಕೂಡ ಭಗವಂತನಲ್ಲೇ ಕೂಡ್ತಾ ಇರೋ ಕಾಲಕ್ಕೆ ಮುಖ್ಯಾರ್ಥ ಡೈರೆಕ್ಟ್ ಆಗಿ ಸ್ವೀಕಾರ ಮಾಡಬೇಕಾದ್ರೆ ಅಮುಖ್ಯಾರ್ಥವನ್ನ ಯಾಕೆ ಇಟ್ಕೋಬೇಕು ಜಡ ಅಂತ ಹೇಳಿ? ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸಃ ಮೊದಲಾದ ಅತ್ಯದ್ಭುತವಾದ ಗುಣಗಳನ್ನ ಭಗವಂತನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಉಪನಿಷತ್ತು ಅದಲ್ಲಪ್ಪ ಜಡ ಇದು ಅಂತ ಇಟ್ಟುಕೊಂಡ್ರೆ ಏನ್ರಿ ಅರ್ಥ? ಮುಖ್ಯಾರ್ಥ ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿ ಸಿಂಪಲ್ ಆಗಿ ಎದುರು ಕಾಣ್ತಾ ಇರ್ಬೇಕಾದ್ರೆ ಇಲ್ಲದೆ ಇರತಕ್ಕಂತಹ ಕಲ್ಪನೆಯನ್ನ ಯಾಕೆ ಮಾಡ್ತೀವಿ? ಅಶ್ರುತ ಕಲ್ಪನಾ ಯಾಕೆ ಮಾಡ್ತಾ ಇದ್ದೀರಿ ನೀವು? ಇಲ್ಲದೆ ಇರುವಂತದ್ದನ್ನ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿ ಹೀಗಾಗಿ ಮಾತಾಡ್ಬೇಕು. ಅದ್ ಹೆಂಗ್ರಿ ಕೂಡತ್ತೆ ಭಗವಂತನಲ್ಲಿ? ಪ್ರಮಾಣ ಇಲ್ಲ. ನೀವು ಹೇಳಿದ ಯಶಃ ತೇಜಃ ಇಂದ್ರಿಯಂ ವೀರ್ಯಮನ್ನ ಇಷ್ಟು ಉದ್ಧಾರ ಹೇಳಿಬಿಟ್ಟು ಜ್ಞಾನಾನಂದಾತ್ಮಕ ಪ್ರಕಾಶ ರೂಪ ಪರಮೇಶ್ವರಿಯ ರೂಪ ಬಲಶಾಲಿ ಸರ್ವಾನುಗ್ರಹ ಶಕ್ತ ಶ್ರೇಷ್ಠ ಅಂತೆಲ್ಲ ಹೇಳಿಬಿಟ್ವಲ್ಲ. ಪ್ರಮಾಣ ಎಲ್ಲಿದೆ ನಿಮ್ಗೆ? ಅದಕ್ಕೆ ಪ್ರಮಾಣವೇ ಇಲ್ಲ. ಅದರಲ್ಲಿ ಈ ಪ್ರಮಾಣ ಇದ್ರೂ ಕೂಡ ಅದೆಲ್ಲ ಭಗವಂತನನ್ನು ಹೇಳ್ತಾ ಇದೆ ಅಂತ ಹೇಗೆ ಹೇಳ್ತೀರಿ ನೀವು? ಆಚಾರ್ಯ ಸಾಮ ಸಂಹಿತ ಅನ್ನೋ ಪ್ರಮಾಣ ಕೊಟ್ಟು ಹೇಳಿಲ್ವೇನ್ರಪ್ಪ ಇಷ್ಟೋ ತನಕ? ನಾವು ಪ್ರತಿ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳಿದ್ದೇವೆ. ನಾವು ಪ್ರತಿ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ತಿಳಿಸ್ಕೊಟ್ಟಿದ್ದೇವೆ. ಜ್ಞಾನಾನಂದ ಸ್ವರೂಪತ್ವಾದ್ ಯಶಃ ತೇಜಸ್ವರೂಪಕಃ ಇಂದ್ರಿಯಂ ಪರಮೈಶ್ವರ್ಯಾದ್ ವೀರ್ಯ ರೂಪಶ್ಚ ಸರ್ವದಾ ಸರ್ವಾನುಗ್ರಹ ಶಕ್ತಿತ್ವಾದ್ ಅನ್ನಾದ್ಯ ಪದರೂಪತಃ ರಸನಾಮಾಚ ಭಗವಾನ್. ಇನ್ನೇನ್ ಪ್ರಮಾಣ ಬೇಕು ನಿಮಗೆ? ಪ್ರಮಾಣ ಕೊಟ್ಟಿಲ್ವಾ ಅಲ್ಲೇ? ಯಶಃ ಅನ್ನೋದು ದೇವ್ರ ಹೆಸರೇ ಅಂತ ಸ್ಪಷ್ಟ ಇಲ್ವಾ? ವೀರ್ಯ ಅನ್ನೋದು ಭಗವಂತನ ಹೆಸರಲ್ವಾ? ಸರಿ, ಪ್ರಮಾಣ ಬೇಕು ತಾನೆ? ಇನ್ನೂ ಕೊಡೋಣ ಪ್ರಮಾಣ. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ ಆಚಾರ್ಯಲ್ಲಿ. ಇನ್ನೂ ಪ್ರಮಾಣ ಕೊಡ್ತೀವಿ ನಿಮ್ಗೆ. ಯಾವ ಪ್ರಮಾಣ ಸಾಲ್ದಾ?
ಇನ್ನೂ ಪ್ರಮಾಣ ಕೊಡ್ತೀವಿ ನೋಡ್ರಿ ಅಂತೇಳಿ ಮತ್ತೂ ಪ್ರಮಾಣಗಳನ್ನ ಕೊಡ್ತಾರೆ. ತಸ್ಯ ನಾಮ ಮಹದ್ಯಶಃ, ತಸ್ಯ ನಾಮ ಮಹದ್ಯಶಃ. ಮತ್ತೂ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಆ ಭಗವಂತನ ಹೆಸರೇನು? ಮಹದ್ಯಶಃ. ದೇವರ ಹೆಸರೇ ಮಹದ್ಯಶ. ಆಮೇಲೆ ಇನ್ನು ಹೇಳ್ತಾರೆ ನೋಡ್ರಿ ಇಲ್ಲಿ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಭಗ ಇತೀರಣ. ಸ್ಪಷ್ಟ ಇದೆ. ಸಮಗ್ರವಾಗಿರತಕ್ಕಂತಹ ಸಾಮರ್ಥ್ಯ, ಪರಾಕ್ರಮ, ಯಶಸ್ಸು, ಜ್ಞಾನ, ಅದಾದ ಮೇಲೆ ಸಂಪತ್ತು, ವಿಜ್ಞಾನ. ಐಶ್ವರ್ಯಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯ, ಈ 6ಕ್ಕೆ ಭಗ ಅಂತ ಹೆಸರು. ಸಮಗ್ರವಾದ ಐಶ್ವರ್ಯ. ಐಶ್ವರ್ಯ ಅಂದ್ರೆ ಈಶ್ವರತ್ವದ ಭಾವ, ಸಾಮರ್ಥ್ಯ ಅಂತ ಅದಕ್ಕೆ ಕರೀತಾರೆ. ಸಮಗ್ರವಾಗಿರತಕ್ಕ ಸಾಮರ್ಥ್ಯ. ವೀರ್ಯ ಅಂದ್ರೆ ಪರಾಕ್ರಮ. ವೀರ್ಯ ಅಂದ್ರೇನು? ಪರಾಕ್ರಮ. ಅದಾದ ನಂತರ ಯಶಃ, ಯಶಸ್ಸು, ಶ್ರೀ, ಸಂಪತ್ತು, ಜ್ಞಾನ, ವೈರಾಗ್ಯ, ವಿಜ್ಞಾನ, ಇದೆಲ್ಲವೂ ಕೂಡ ಜ್ಞಾನ ವೈರಾಗ್ಯಯೋಶ್ಚೈವ ಅಂತಲೂ ಒಂದು ಪಾಠ, ಜ್ಞಾನ ವಿಜ್ಞಾನಯೋಶ್ಚೈವ ಅಂತ ಒಂದು ಪಾಠ ಇರ್ಲಿ. ಒಟ್ನಲ್ಲಿ ಈ 6 ದೊಡ್ಡ ಗುಣಗಳನ್ನ ಭಗ ಅಂತ ಕರೀತಾರೆ. ಈ ಭಗ ಯಾರಲ್ಲಿ ಇದೆಯೋ ಅವನೇ ಭಗವಂತ, ಅವನೇ ರಸೋವೈ ಸಹ. ಆ ಭಗವಂತನೇ ರಸೋವೈ, ಅವನೇ ರಸ ಶ್ರೇಷ್ಠ ಅಲ್ವಾ? ರಸೋವೈ ಸಹ ರಸಗೃಹ್ಯವಾಯಂ ಲಬ್ಧ್ವಾನಂದಿ ಭವತಿ. ನಾವಾಗ್ಲೇ ತೈತ್ರಿಯೋಪನಿಷತ್ತಲ್ಲಿ ಕೇಳಿ ಆಗಿದೆ ಇದು, ರಸೋವೈ ಸಹ ಅಂತ ಹೇಳಿ. ರಸ ಯಾರು? 6 ಗುಣಗಳಿಂದ ಕೂಡಿದ ಭಗವಂತ ನಾರಾಯಣ ಶ್ರೀಹರಿ, ಅವನೇ ರಸ. ಎಲ್ಲ ಬಂದ್ಬಿಡ್ತಲ್ಲ ಇಲ್ಲಿ ಹೇಳಿದ ಗುಣಗಳೆಲ್ಲ ದೇವರಲ್ಲಿ ಬಂದ್ಬಿಡ್ತಾರೆ. ಯಶಃ, ತೇಜಃ, ಇಂದ್ರಿಯ, ವೀರ್ಯ, ಅನ್ನಾದ್ಯ, ರಸ ಎಲ್ಲ ಸ್ಪಷ್ಟವಾಗಿ ದೇವರ ಹೆಸರೇ ಆಗೋಯ್ತಲ್ಲ. ನಾಮ ಲೋಕೆ ಭಗವತ್ ಪದಾರ್ಥ. ದೇವರನ್ನ ಬಿಟ್ಟು ಬೇರೆ ಭಗವತ್ ಪದಾರ್ಥ ಲೋಕದಲ್ಲಿ ಯಾವುದಿದೆ? ಯಾವುದಿಲ್ಲ. ಆದ್ದರಿಂದ ರಸಭೂತನಾದವನು ಭಗವಂತ ಒಬ್ಬನೇ. ಭಗ ಸಮಾಭಗ ಪ್ರವೇಶ ಸ್ವಾಹ ಬಂದಿದೆ. ಭಗ ಐಶ್ವರ್ಯ ಸ್ವರೂಪನಾದ ಭಗವಂತನೇ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನೇ ನನ್ನಲ್ಲಿ ಪ್ರವೇಶ ಮಾಡು ಅಂತ ಅತ್ಯಂತ ಸ್ಪಷ್ಟವಾಗಿ ಭಗವಂತನಲ್ಲಿ ಭಗ ಎನ್ನುವ ಶಬ್ದ ಪ್ರಯೋಗ ಆಗ್ತಾ ಇದೆ. ರಸೋವೈ ಸಹ ಅತ್ಯಂತ ಸ್ಪಷ್ಟವಾದದ್ದು. ನೀವು ಹೇಳ್ತಾ ನೋಡ್ರಿ ಆಚಾರ್ಯರು, ಎಲ್ಲ ಭಗವಂತನನ್ನು ಹೇಳ್ತಾ ಇದೆ ಅಂತ. ಸುಖಾತ್ಮಕಂ ಷಡ್ಗುಣ ವಿಗ್ರಹಂ ಪರಂ ಹೃದಯ ಸ್ಥಿತಂ ಬ್ರಹ್ಮ ನಿರಂಜನಂ ಸ್ವರುಕ್ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯ ಶ್ರಿಯಾ ಪೂರ್ಣಮಹಂ ಪ್ರಪದ್ಯೆ. ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ ಇತ್ಯಾದೇಶ್ಚ. ಎಷ್ಟು ಪ್ರಮಾಣ ಬೇಕು? ಸುಖಾತ್ಮಕಂ, ಸುಖ ಸ್ವರೂಪನಾಗಿರತಕ್ಕಂತಹ, ಸುಖಾತ್ಮಕಂ ಷಡ್ಗುಣ ವಿಗ್ರಹಂ, ಷಡ್ಗುಣೈಶ್ವರ್ಯ ಸಂಪನ್ನನಾದ. ಯಾವುದು ಷಡ್ಗುಣ? ಐಶ್ವರ್ಯಸ್ಯ ಸಮಗ್ರ, ಎಲ್ಲ ಬಂತಲ್ಲ ಇಲ್ಲಿ. ಆ ಷಡ್ಗುಣಗಳ ಸಂಪನ್ನನಾಗಿರತಕ್ಕಂತಹ ಷಡ್ಗುಣ ವಿಗ್ರಹಂ, ಆ ಷಡ್ಗುಣಗಳೇ ಶರೀರವಾಗುಳ್ಳ ದೇವರ ಶರೀರ ಷಡ್ಗುಣಗಳಿಂದಲೇ ನಿರ್ಮಿತ. ಗುಣ ವಿಗ್ರಹ ದೇವರು. ಹೃದಯ ಸ್ಥಿತಂ, ಎಲ್ಲರ ಹೃದಯದಲ್ಲಿ ಸನ್ನಿಹಿತನಾದ, ಪರಂ ಸರ್ವೋತ್ತಮನಾದ, ನಿರಂಜನಂ ದೋಷ ದೂರನಾಗಿರತಕ್ಕಂತಹ, ಸ್ವರುಕ್ ಭಗವಂತನಿಗೆ ಸ್ವರುಕ್ ಅಂತ ಹೆಸರು. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಪ್ರಕಾಶಂ ತೇಜೋರೂಪಂ, ಸ್ವಪ್ರಕಾಶನಾಗಿರತಕ್ಕಂತಹ, ತೇಜಸ್ವರೂಪಿಯಾಗಿರತಕ್ಕಂತಹ ಬ್ರಹ್ಮ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ, ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯ ಪೂರ್ಣಂ. ಐಶ್ವರ್ಯ, ವೈರಾಗ್ಯ, ಯಶಸ್ಸು, ಜ್ಞಾನ, ಬಲ, ಸಂಪತ್ತು ಇದೆಲ್ಲವುಗಳಿಂದ ಪೂರ್ಣನಾಗಿರತಕ್ಕಂತಹ ಶ್ರೀಮನ್ನಾರಾಯಣನನ್ನ ಪ್ರಪದ್ಯೆ, ನಾನು ಶರಣು ಹೊಂದುತ್ತೇನೆ. ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ ಪ್ರಪದ್ಯೆ. ಅಹಂ ನಾನು, ತತ್ತೇಜೋ ರಶ್ಮೀನ್
ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ. ದೋಷ ದೂರ ಎಲ್ಲ ವ್ಯಾಖ್ಯಾನ ಮಾಡ್ತಾರೆ. ದೋಷ ದೂರ, ಅಹೇಯತ್ವಾದ ಅಹಂ, ಅಹೇಯನಾದ್ದರಿಂದ ಅಹಂ ಶಬ್ದವಾಚ್ಯನಾದ ಪೂರ್ಣ ಷಡ್ಗುಣ ವಿಗ್ರಹನಾಗಿರ್ತಕ್ಕ ನಾರಾಯಣಾಖ್ಯ ಪರಬ್ರಹ್ಮನನ್ನ ರಶ್ಮೀನ್, ತೇಜೋ ರಶ್ಮೀನ್, ರಶ್ಮಿ ಪ್ರೇರಕನಾಗಿರತಕ್ಕ, ಎಷ್ಟು ಅದ್ಭುತ ನೋಡಿ, ಸೂರ್ಯ ರಶ್ಮಿಗಳ ಒಳಗೆ ಪ್ರೇರಕನಾಗಿ ನಿಂತಿರತಕ್ಕಂತಹ ತೇಜ, ತೇಜಸ್ವರೂಪಿಯಾಗಿರತಕ್ಕಂತಹ ಭಗವಂತನನ್ನ, ನಾರಾಯಣನನ್ನ ನಾನು ಸ್ತೋತ್ರ ಮಾಡ್ತೇನೆ. ಎಷ್ಟು ಪ್ರಮಾಣಗಳು ಬೇಕು, ಎಷ್ಟು ಪ್ರಮಾಣಗಳು ಬೇಕು. ಎಲ್ಲಾರಿ ಆದಿತ್ಯನನ್ನೇ ಹೇಳೋದು, ಜಡವಾದ ಸೂರ್ಯಮ. ಸರಿ, ಜಡ ಬೇಡ, ಸೂರ್ಯ ಎನ್ನುವಂತ ದೇವತೆಯನ್ನು ಇಟ್ಕೊಳ್ತೇವೆ ನಾವು, ಬೇರೆ ಇನ್ಯಾರು ಬೇಡ. ಸೂರ್ಯ ಎನ್ನುವಂತ ದೇವತೆಯನ್ನು ಇಟ್ಕೊಂಡು ನಾವು ಚಿಂತನೆ ಮಾಡ್ತೀವಿ ಅಂತಂದ್ರೆ, ಇಲ್ಲಪ್ಪ, ಸೂರ್ಯ ಎನ್ನುವಂತ ದೇವತೆಯನ್ನು ಇಟ್ಕೊಂಡು ನಿಮ್ ಚಿಂತನೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ. ಆದಿತ್ಯಾಂತರ್ಗತನಾಗಿ ಭಗವಂತ ಇದ್ದಾನೆ ಎನ್ನುವ ಅತ್ಯಂತ ಸ್ಪಷ್ಟವಾದ 10 ಪ್ರಮಾಣಗಳಿದೆ. ಅದರಲ್ಲಿ ಅತ್ಯಂತ ಪ್ರಧಾನವಾದ ಪ್ರಮಾಣ ಜೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ನರಸಿಂಹ ಪುರಾಣವೇ ಮೊದಲಾದ ಅನೇಕ ಗ್ರಂಥಗಳು ಈ ಶ್ಲೋಕವನ್ನು ಹೇಳ್ತಾ ಇದೆ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ಸವಿತೃಮಂಡಲ ಮಧ್ಯವರ್ತಿಯಾಗಿರ್ತಕ್ಕ ನಾರಾಯಣನ ಧ್ಯಾನ ಮಾಡಬೇಕು. ಅಂತ ಸ್ಪಷ್ಟವಾಗಿರೋದ್ರಿಂದ ಆದಿತ್ಯಾಂತರ್ಗತ ನಾರಾಯಣ ಮಧು ಇತಿ ಉಪಾಸ್ಯ. ಆದಿತ್ಯಾಂತರ್ಗತನಾಗಿರ್ತಕ್ಕ ನಾರಾಯಣನನ್ನ ಮಧು, ನಿತ್ಯ ಸುಖಾನುಭವ ಪೂರ್ಣ ಅಂತ ಅವರನ್ನು ಉಪಾಸನೆ ಮಾಡಬೇಕು. ಆದ್ದರಿಂದ ಜಡಕ್ಕೆಲ್ಲಾದ್ರೂ ತೇಜ ರೂಪ ಇದೆಯೇನ್ರಿ? ಜಡ ಐಶ್ವರ್ಯ ರೂಪ ಆಗತ್ತೇನ್ರಿ? ಎಷ್ಟು ಜನ ಹೇಳ್ತಾರೆ ನೋಡ್ರಿ, ಜಡಕ್ಕೆ ತೇಜ ರೂಪ ಇದೆಯಾ? ಯಾಕಿಲ್ಲ ಅಲ್ಲಿ? ಯಾಕೆ ಜಡ ಬೆಳಗಬಾರ್ದ? ಜಡಕ್ಕೆ ಕಾಂತಿ ಬರಬಾರ್ದ? ನೀವು ಬಂಗಾರ ಚೆನ್ನಾಗಿ ಪಾಲಿಶ್ ಮಾಡಿದ್ರೆ ಫಳ 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 ಹೊಳೆಯಲ್ವಾ? ಎಂಥ ತೇಜಸ್ಸು ಬಂಗಾರಕ್ಕೆ. ಇರ್ಲಿ, ಜಡಕ್ಕೆ ತೇಜ ರೂಪತ್ವ ಅನ್ನೋದು ಬರ್ಲಿ. ಇಲ್ಲಪ್ಪ, ಓಕೆ, ಐಶ್ವರ್ಯಾದಿ ರೂಪ, ಐಶ್ವರ್ಯಾದಿಕಂತೂ ಸರ್ವತಾ ತತ್ರ ಅಸಂಭಾವಿತಂ. ಸರಿ, ಜಡಕ್ಕೆ ತೇಜೋ ರೂಪತ್ವ ಬರ್ಲಿ. ಜಡ ಒಳ್ಳೆ ತೇಜಸ್ಸಿನಿಂದ ಕೂಡಿದೆ. ಬೆಳ್ಳಿ ಪಾತ್ರೆ ಹೊಸದಾಗಿ ಬಂಗಾರದ ಪಾತ್ರ, ತಾಮ್ರದ ಪಾತ್ರೆನೇ ಹುಣಸೆ ಎಣ್ಣಾಗಿ ತೊಳೆದು ಬಿಟ್ರೆ ಹೇಗೆ ಹೊಳಿತಾ ಇರುತ್ತೆ, ಮಿಂಚ್ತಾ ಇರುತ್ತೆ. ಜಡಕ್ಕೆ ತೇಜೋ ರೂಪತ್ವ ನೀವು ಪರವಾಗಿಲ್ಲ. ಆದ್ರೆ ಒಂದು ಭಾಗ ಜಡಕ್ಕೆ ತೇಜೋ ರೂಪತ್ವ ಅನ್ನೋದು ಕೂಡಿದರೂ ಕೂಡ ಐಶ್ವರ್ಯಾದಿ ರೂಪ ಕೂಡ್ತದ? ಸಾಧ್ಯವೇ ಇಲ್ಲ. ಅಚ ಅಚೇತನಸ್ಯ ಐಶ್ವರ್ಯಾದಿ ರೂಪಂ ಯುಜ್ಯತೆ. ಇಲ್ಲ, ಸಾಧ್ಯವೇ ಇಲ್ಲ. ಭಗವಂತನಲ್ಲಿ ಕೂಡುತ್ತಾ? ದೇವರಲ್ಲಿ ಕೂಡುತ್ತಾ? ನೀವೇನ್ ದೇವರು ನಾರಾಯಣ ಅಂತೀರಿ, ಪರಬ್ರಹ್ಮ ಸ್ವರೂಪ, ಅದಕ್ಕೂ ಐಶ್ವರ್ಯಾದಿ ರೂಪತ್ವ ಇಲ್ಲ. ಅದೇ ಜಡಕ್ಕಿಲ್ಲ ಆದ್ಮೇಲೆ ಅವನಿಗೂ ಇಲ್ಲ ಅಂತ. ಎಲ್ಲ ಬ್ರಹ್ಮ ಸ್ವರೂಪ ತಾನೆ, ಅವನಿಗೂ ಇಲ್ಲ. ಚುಚ್ಚಾಗಿ ಮಾತಾಡಬೇಡಿ. ಶ್ರುತಿ ಪ್ರಮಾಣ ಇದೆ. ಅದಕ್ಕೆ ಭಗವಂತ ತೇಜೋ ರೂಪ, ಜ್ಞಾನ ರೂಪ, ಬಲರೂಪ, ಐಶ್ವರ್ಯ ರೂಪ ಅನ್ನೋದಕ್ಕೆ ವೇದ ಪ್ರಮಾಣ ಇದೆ. ಜ್ಞಾನಾತ್ಮಕೋ ಭಗವಾನ್, ಐಶ್ವರ್ಯಾತ್ಮಕೋ ಬಲವಾನ್ ಭಗವಾನ್, ಶಕ್ತ್ಯಾತ್ಮಕೋ ಭಗವಾನ್ ಇತಿ ಚ ಶ್ರುತಿ. ಅತ್ಯಂತ ಸ್ಪಷ್ಟವಾಗಿ ವೇದ ಹೇಳ್ತಾ ಇದೆ, ಭಗವಂತ ಜ್ಞಾನಾತ್ಮಕ, ಭಗವಂತ ಐಶ್ವರ್ಯಾತ್ಮಕ, ಭಗವಂತ ಶಕ್ತ್ಯಾತ್ಮಕ. ಶಕ್ತ್ಯಾತ್ಮಕ ಅಂದ್ರೆ ವೀರ್ಯಾತ್ಮಕ, ಬಲಾತ್ಮಕ, ಎರಡು ಅರ್ಥ ಅದಕ್ಕೆ. ಸ್ಪಷ್ಟವಾಗಿ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯಗಳಿಂದ ಸಾಧ್ಯ ಇಲ್ಲ, ಅನುಮಾನದಿಂದ ಸಾಧ್ಯ ಇಲ್ಲ. ದೇವರ ಸ್ವರೂಪ ನಮಗೆ ನಿರ್ಣಯವಾಗಬೇಕು ಅಂದ್ರೆ ಒಂದೇ ಪ್ರಮಾಣ, ಶ್ರುತಿ ಪ್ರಮಾಣ. ಕೊಟ್ವಿ ಈಗ. ಭಗವಂತ ಜ್ಞಾನಾತ್ಮಕ, ಭಗವಂತ ಐಶ್ವರ್ಯಾತ್ಮಕ,
ಶಕ್ತ್ಯಾತ್ಮಕ. ಅಲ್ಲಿ ಶಕ್ತ್ಯಾತ್ಮಕ ಅನ್ನೋದಕ್ಕೆ ಎರಡು, ವೀರ್ಯಾತ್ಮಕನೂ ಹೌದು, ಬಲಾತ್ಮಕನೂ ಹೌದು. ಪ್ರಮಾಣ ಇದೆಯಲ್ಲಪ್ಪ, ಸ್ಪಷ್ಟವಾಗಿ ಪ್ರಮಾಣ ಇರೋದ್ರಿಂದ ದೇವರು ಈಶ್ವರ್ಯಾದಿ ರೂಪಗಳಿಂದ ಕೂಡಿದ್ದಾನೆ. ಅಚೇತನಕ್ಕುಂಟ ಇದು? ಅವ್ರು ಹೇಳ್ತಾರೆ, ನೀವ್ ಏನೇ ಹೇಳಿದ್ರು ನಮ್ಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲಪ್ಪ. ಆದ್ದರಿಂದ ಸೂರ್ಯನಲ್ಲಿ ಇರತಕ್ಕಂತಹ ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ, ನೀಲಿ ಬಣ್ಣ ಎಲ್ಲವೂ ಕೂಡ ಚೇತನಾತ್ಮಕವಾದದ್ದು. ಅಂದ್ರೆ ಆ ಬಣ್ಣಗಳಿಂದ ಭಗವಂತ ಇದ್ದಾನೆ. ಅದೇ ಮಧು ಎಂಬುದಾಗಿ ಪ್ರತಿಪಾದಿತವಾಗ್ತಾ ಇದೆ ಈ ಮಧುವಿದ್ಯೆಯಲ್ಲಿ. ಅವನೇ ಭಗವಂತ. ಪಂಚರೂಪಿ ನಾರಾಯಣನಿಗೆ ಆಯಾ ಬಣ್ಣಗಳಿವೆ. ಯಾಕೋ ಕೂಡ್ತಾ ಇಲ್ಲ, ಯಾಕೋ ಸರಿ ಹೋಗ್ತಾ ಇಲ್ಲ. ಯಾಕೆ ಅಂತ ಲೋಹಿತ ದೇವ್ರನ? ಲೋಹಿತ ಅಂದ್ರೆ ಭಗವಂತನೇನಾ? ಈಗ ಹೇಳಿದ್ದೀರಾ ಸರ್ವಸ್ಯಾಪಿ, ಎಲ್ಲ ಸ್ವರ ವರ್ಣ ಪದಗಳಿಂದ ಕೂಡಿದ ವೇದ ಭಗವಂತನನ್ನೇ ಹೇಳ್ತಾ ಇದೆ ಅಂತಲೂ ಸೂತ್ರ, ಪುರಾಣ, ಶ್ರುತಿ, ಇತಿಹಾಸಾದಿಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಪ್ರಮೇಯ. ಸಮಸ್ತ ಶ್ರುತಿಗಳು, ಸಮಸ್ತ ಸೂತ್ರಗಳು, ಪುರಾಣಗಳು, ಇತಿಹಾಸಗಳು, ಸ್ವರ ವರ್ಣ ಪದ ಅಕ್ಷರ ಏನೇನ ಇದೆ ಅದೆಲ್ಲದರಿಂದ ಪ್ರತಿಪಾದ್ಯನಾದವನು ಯಾರು? ಭಗವಂತ. ಅವನಲ್ಲದೆ ಇನ್ಯಾರೂ ಇಲ್ಲ. ಆ ಭಗವತ್ ಪದಾರ್ಥವಲ್ಲದೆ ಮಿಕ್ಕ್ಯಾರನ್ನು ಕೂಡ ಪ್ರತಿಪಾದ್ಯರು ಅಂತ ಚಿಂತನೆ ಮಾಡ್ಲಿಕ್ಕೂ ಬರೋದಿಲ್ಲ. ಸ್ಪಷ್ಟವಾಗಿ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಏನದು ಬ್ರಹ್ಮಸೂತ್ರ ನಿರ್ಣಯ? 3ನೇ ಅಧ್ಯಾಯ 3ನೇ ಪಾದ 1ನೇ ಸೂತ್ರ. ಸರ್ವೋಂ ಓಂ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ವಿಶೇಷಾತ್. ಓಂ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ವಿಶೇಷಾತ್. ಓಂ ಸರ್ವ ವೇದ ಪ್ರತಿಪಾದ್ಯತ್ವಂ ಭಗವತ ಉಕ್ತಂ. ಭಗವತ ಸರ್ವವೇದ ಪ್ರತಿಪಾದ್ಯತ್ವ ಅಂತ ಅನ್ನೋದು ಭಗವಂತನಿಗೆ ವೇದವ್ಯಾಸ ದೇವರೇ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತೋಂ, ಸರ್ವ ವೇದಗಳ ನಿರ್ಣಯವನ್ನ ಮಾಡಿ ಉತ್ಪನ್ನವಾಗತಕ್ಕಂತಹ ಜ್ಞಾನ ಭಗವತ್ ಸರ್ವೋತ್ತಮತ್ವ, ಭಗವಂತ ಸರ್ವಶಬ್ದವಾಚ್ಯ ಅನ್ನುವುದು. ಎಲ್ಲ ನಿಮ್ಗೆ ಏನೇ ಇರ್ಲಿ, ಅವಾಯೇತ ಸರ್ವಾರುಚಃ ಐತರೇಯದಲ್ಲಿ ಈಗಿನೂ ಕೇಳ್ಕೊಂಬಂದಿದ್ದೇವೆ. ಸರ್ವೇ ವೇದಾ ಸರ್ವೇ ಘೋಷ ಏಕೈವ ವ್ಯಾಹೃತಿ ಪ್ರಾಣ ಏವ, ಎಲ್ಲ ಕಡೆ ಅದೇ ಬಂದಿದೆ. ಕೊನೇ ಭಗವಂತನ ಹೇಳ್ತಾ ಇದೆ, ಎಲ್ಲ ಅಕ್ಷರಗಳು, ಎಲ್ಲ ಸ್ವರಗಳು, ಎಲ್ಲ ಪದಗಳು, ಎಲ್ಲ ನಾಮಗಳು, ಲೌಕಿಕವಾದದ್ದು, ವೈದಿಕವಾದದ್ದು, ವರ್ಣಾತ್ಮಕವಾದದ್ದು, ಧ್ವನ್ಯಾತ್ಮಕವಾದದ್ದು ಯಾವುದೇ ಇರ್ಲಿ ಒಬ್ಬನನ್ನೇ ಹೇಳ್ತಾ ಇದೆ. ಪ್ರಾಣನಾಮಕನಾದ ನಾರಾಯಣನನ್ನೇ ಹೇಳ್ತಾ ಇದೆ, ಬೇರೆ ಇನ್ಯಾರನ್ನು ಇಲ್ಲ. ಇನ್ಯಾರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾಮಗಳಿಂದ ಹೇಳ್ತಾ ಇರೋದು ಭಗವಂತನನ್ನೇ ಹೊರತು ಬೇರೆ ಇನ್ಯಾರನ್ನೂ ಇಲ್ಲ. ಸರ್ವನಾಮ ಸಚ ವಿಶ್ವರೂಪ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ. ಸ್ಪಷ್ಟ ಹೇಳ್ತೇನೆ, ಸರ್ವನಾಮ ಸರ್ವನಾಮಕನಾಗಿರತಕ್ಕಂತಹ
ಅಥ ವಿಶ್ವರೂಪ, ಅನೇಕ ರೂಪಗಳನ್ನ ಧಾರಣೆ ಮಾಡಿದಂತಹ ಮಹಾವಿಭೂತಿ ಮಹಾಪರಮೈಶ್ವರ್ಯ ಸ್ವರೂಪನಾಗಿರತಕ್ಕ ಭಗವಂತ ನಮಗೆ ಪ್ರಸನ್ನನಾಗಲಿ. ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ. ಸರ್ವೇ ವೇದ ಯತ್ಪದಮಾಮನಂತಿ, ಎಲ್ಲ ವೇದಗಳು ಯಾವ ಭಗವತ್ ಸ್ವರೂಪವನ್ನು ಹೇಳ್ತಾ ಇದೆಯೋ ತಾವ ಏತಾ ಸರ್ವ, ಈಗ ಹೇಳಿದೆ ನಾನೀಗ ಎಲ್ಲ ಶಬ್ದಗಳು ಲೌಕಿಕ ವೈದಿಕ ವರ್ಣಾತ್ಮಕ ಧ್ವನ್ಯಾತ್ಮಕ ಎಲ್ಲ ಶಬ್ದಗಳು ದೇವರನ್ನ ಹೇಳ್ತಾ ಇದೆ. ದೇವರನ್ನೇ ಹೇಳ್ತಾ ಇದೆ ಅಂದ್ರೆ ಅರ್ಥ ಏನು? ನಿರ್ದೋಷ ಗುಣಪೂರ್ತಿ ವಾಚಕತ್ವಾದ ಏಕ ಪ್ರಕಾರತ, ಎಲ್ಲ ಶಬ್ದಗಳಿಗೂ ಭಗವಂತ ನಿರ್ದೋಷ, ಭಗವಂತ ಗುಣಪೂರ್ಣ ಅನ್ನೋದನ್ನ ಹೇಳುವಲ್ಲೇ ತಾತ್ಪರ್ಯ. ಪ್ರತಿಯೊಂದು ಶಬ್ದಗಳಿರಲಿ, ಆ ಎಲ್ಲ ಶಬ್ದಗಳ ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ, ಯಾವುದೇ ಶಬ್ದವನ್ನು ಹೇಳಿ ನೀವು, ಎಲ್ಲ ಶಬ್ದಗಳಲ್ಲೂ ಏಕ ಪ್ರಕಾರತ, ದೇವರು ದೋಷ ದೂರ, ದೇವರ ಗುಣಪೂರ್ಣ. ಅದು ಯಾವುದೇ ಶಬ್ದ ತಗೊಳ್ಳಿ ಅರ್ಥ ಮಾಡಿ ಬರುತ್ತೆ. ಭಗವಂತನ ಗುಣಪೂರ್ತಿ, ಭಗವಂತನ ದೋಷರಾಹಿತ್ಯ, ಎರಡನ್ನು ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡುವುದರಿಂದ ಒಬ್ಬನೇ ಪ್ರಾಣನಾಮಕನಾದ ಭಗವಂತನನ್ನ ಹೇಳ್ತಾ ಇದೆ. ಅಲ್ಲಿ ಸಮಸ್ಯೆಯೇ ಇಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಶ್ರೀಮನ್ ಮಹಾಭಾರತ. ಭಾರತದ ಖಿಲ ಹರಿವಂಶ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ವೇದಗಳಲ್ಲಿ, ರಾಮಾಯಣದಲ್ಲಿ, ಪುರಾಣದಲ್ಲಿ, ಶ್ರೀಮನ್ ಮಹಾಭಾರತದಲ್ಲಿ ಆದಿ ಮಧ್ಯ ಮತ್ತು ಕೊನೆ ಎಲ್ಲ ಕಡೆಗಳಲ್ಲಿಯೂ ಭಗವಂತನೊಬ್ಬನೇ ಹೇಳಲ್ಪಡ್ತಾನೆ. ವಿಷ್ಣುರೇವ ಗೀಯತೆ, ದೇವರನ್ನ ಬಿಟ್ಟಿಲ್ಲ ಯಾರನ್ನೂ ಇಲ್ಲ. ದೇವರೇ ದೇವರೇ ದೇವರೇ. ಕರ್ಮಾದು ಕರ್ಮ ಮಧ್ಯೆ ಚ ಕರ್ಮಾಂತೆ ಚ ಪುನಃ ಪುನಃ. ಕರ್ಮದ ಆದಿಯಲ್ಲಿ, ಕರ್ಮದ ಮಧ್ಯದಲ್ಲಿ, ಕರ್ಮಾಂತದಲ್ಲಿ ಹೇಗೆ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೋ, ಯಾಕೆ ಮಾಡಬೇಕು ಅಂತಂದ್ರೆ ಎಲ್ಲ ಶಾಸ್ತ್ರಗಳಲ್ಲಿ ಆದಿ ಮಧ್ಯಾಂತಗಳಲ್ಲಿ ಏಕಪ್ರಕಾರನಾಗಿ ದೋಷದೂರ ಗುಣಪೂರ್ಣ ಎಂಬುದಾಗಿ ಪ್ರತಿಪಾದಿತನಾದವನು ನಮ್ಮ ವಿಷ್ಣು. ಒಬ್ಬನೇ, ನಾಮಾನಿ ಸರ್ವಾಣಿ ಯಮಾವಿಶಂತಿ ವೈ ವಿಷ್ಣು ಪರಮಮುದಾಹರಂತಿ. ಎಲ್ಲ ನಾಮಗಳು, ಲೋಕದಲ್ಲಿರ್ತಕ್ಕ ಎಲ್ಲ ನಾಮಗಳು, ಲೌಕಿಕ ವೈದಿಕ ಎಲ್ಲ ನಾಮಗಳು ಯಾರನ್ನ ಪ್ರವೇಶ ಮಾಡ್ತದೋ ಅಂದ್ರೆ ಯಾರನ್ನ ಹೇಳ್ತಾ ಇದೆಯೋ, ಯಾರ ಗುಣಗಾನವನ್ನ ಮಾಡ್ತಾ ಇದೆಯೋ ಅಂಥ ಸರ್ವಶಬ್ದ ವಾಚ್ಯನಾಗಿ ಸರ್ವನಾಮನಾಗಿರ್ತಕ್ಕ ಭಗವಂತನನ್ನ ವಿಷ್ಣು ಅಂತ ಕರೀತಾರೆ. ವಿಷ್ಣುವೇ ಪರಮ ಸರ್ವೋತ್ತಮ ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಲ್ಲ ಕಾರಣಗಳಿಂದ ಈ ಮಧುವಿದ್ಯಾ ಪ್ರತಿಪಾದ್ಯನಾದವನು ಶ್ರೀಹರಿಯೇ. ಬರೀ ಮಂತ್ರಬ್ರಾಹ್ಮಣ ರೂಪವಾಗಿರತಕ್ಕಂತಹ ವೇದಗಳಲ್ಲಿ ಅಪ್ರಧಾನವಾಗಿ, ವೇದಗಳು ಪ್ರಧಾನವಾಗಿ ಬೇಡ, ಅಪ್ರಧಾನವಾಗಿ ಕರ್ಮಾದಿ ಅಚೇತನಗಳನ್ನ ಹೇಳ್ತಾ ಇದೆ. ಉಪನಿಷತ್ತು ಬ್ರಹ್ಮವಿದ್ಯೆ, ಆದ್ದರಿಂದ ಬ್ರಹ್ಮವಿದ್ಯೆಯನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳ್ತಾ ಇಲ್ಲ. ಅದರಲ್ಲಿ ಮಂತ್ರಬ್ರಾಹ್ಮಣ ರೂಪವಾಗಿರತಕ್ಕಂತಹ ಅಲ್ವಾ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ 4 ಭಾಗಗಳಿಂದ ಕೂಡಿದ್ದು ವೇದ. ಅಲ್ವಾ? ಆದ್ದರಿಂದ ಸಂಹಿತಾದಲ್ಲಿ ಮತ್ತು ಬ್ರಾಹ್ಮಣದಲ್ಲಿ, ಬ್ರಾಹ್ಮಣ ಅಂತ ಒಂದು ಭಾಗ, ಯಜ್ಞ ಯಾಗಾದಿಗಳನ್ನು ಹೇಗ್ ಮಾಡ್ಬೇಕು, ಕರ್ಮ ಹೇಗ್ ಮಾಡ್ಬೇಕು ಅಂತ. ಸಂಹಿತಾ ಮಂತ್ರ ಭಾಗ, ಬ್ರಾಹ್ಮಣ ಅನ್ನೋದೊಂದು ಭಾಗ. ಆ ಎರಡರಲ್ಲಿ ಅಪ್ರಧಾನವಾಗಿ ಅಚೇತನವಾಗಿರ್ತಕ್ಕಂಥ ಕರ್ಮಗಳ ಬಗ್ಗೆ ಉಲ್ಲೇಖ, ಆ ಯಾಗ ಮಾಡಿ, ಈ ಯಾಗ ಮಾಡಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರಲ್ಲ. ಉಪನಿಷತ್ತಲ್ಲಿ ಹಾಗಲ್ಲ. ಉಪನಿಷತ್ತಿನಲ್ಲಿ ಬ್ರಹ್ಮಸ್ವರೂಪವನ್ನು ಬಿಟ್ಟು ಬೇರೆ ಇನ್ಯಾವುದನ್ನು ಹೇಳ್ತಾ ಇಲ್ಲ.
ಅಂತ ನೀನ್ ಹೇಳಿದ್ರು ಕೂಡ ಅಚೇತನವಾದದ್ದನ್ನ ಮಧುವಿದ್ಯಾ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನೀನ್ ಕೂಡಿಸ್ಲಿಕ್ಕೆ ಬರೋದಿಲ್ಲ ಕಣೋ ಮೂರ್ಖ ಶಿಖಾಮಣಿ. ಹೇಳ್ತಾರೆ ಆಚಾರ್ಯರು, ಉಪನಿಷತ್ವಾಚ್ಚ ವಿಶೇಷತೋ ನ ಯತ್ಕಿಂಚಿದುಚ್ಯತೆ ಇತಿ ವಕ್ತುಂ ಯುಕ್ತಂ. ಅಲ್ಲಪ್ಪ, ಇದು ಉಪನಿಷತ್ತು, ಮಧುವಿದ್ಯಾ ಬಂದದ್ದೆಲ್ಲಿ? ಉಪನಿಷತ್ತಿನಲ್ಲಿ. ಉಪನಿಷತ್ತಿನಲ್ಲಿ ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನಿಗಿಂತ ಬೇರೆಯಾದ ಒಂದು ಯಾವುದೇ ಪದಾರ್ಥ ಪ್ರತಿಪಾದ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲಪ್ಪ, ಎಲ್ಲ ಬ್ರಾಹ್ಮಣದಲ್ಲಿಯೂ ಅಷ್ಟೇ, ಆರಣ್ಯಕದಲ್ಲಿಯೂ ಅಷ್ಟೇ, ಸಂಹಿತಾದಲ್ಲಿಯೂ ಅಷ್ಟೇ, ಉಪನಿಷತ್ತಿನಲ್ಲಿಯೂ ಅಷ್ಟೇ, ಎಲ್ಲ ಕಡೆಗಳಲ್ಲಿ ಭಗವಂತನೇ. ವಿಷ್ಣುರುಕ್ತ ಸರ್ವ ವೇದೈರ್ ಮಂತ್ರೇಷು ಚ ವಿಶೇಷತಃ ಆರಣ್ಯಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದುಚ್ಯತೆ ಕರ್ಮಾರ್ಥಂಚ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ ಮುಖ್ಯತೋ ವಿಷ್ಣುರೇವೈಕೋ ಬ್ರಾಹ್ಮಣೇಷ್ವಪಿ ಕಥ್ಯತೆ ಆರಣ್ಯಕೇಷು ಋತೆ ವಿಷ್ಣುಂ ನೈವಾನ್ಯತ್ ಕಿಂಚಿದುಚ್ಯತೆ ಸೂತ್ರಾತ್ಮಾ ತುಚ್ಯತೆ ವಿಷ್ಣೋಃ ತದ್ವಿಶಿಷ್ಟತ್ವವಿತ್ತಯೇ ಕುತ್ರಚಿತ್ ತದುಪಾಸ್ತಿಶ್ಚ ತಸ್ಯಾಧ್ಯರ್ಥತನುತ್ವತಃ ತಸ್ಮಿನ್ ವಿಷ್ಣೋರುಪಾಸ್ತ್ಯರ್ಥಂ ನಾನ್ಯಥಾ ಕಿಂಚಿದುಚ್ಯತೆ. ಎಷ್ಟು ಅದ್ಭುತ ಪ್ರಮಾಣಗಳು! ಬ್ರಹ್ಮಾಂಡ ಪುರಾಣದ ವಾಕ್ಯ ವಿಷ್ಣುರುಕ್ತ ಎಲ್ಲ ವೇದಗಳಲ್ಲಿ, ಎಲ್ಲ ಮಂತ್ರಗಳಲ್ಲಿ ಹೇಳಲ್ಪಟ್ಟ ಸ್ವರೂಪ ಯಾರದ್ದು ಅಂದ್ರೆ ನಮ್ಮ ಸ್ವಾಮಿ ನಾರಾಯಣನದ್ದೇ, ವಿಷ್ಣುವಿನದ್ದು. ಅರಣ್ಯಕೇ ವಿಶೇಷ. ಉಪನಿಷತ್ತಿನಲ್ಲಿ ವಿಶೇಷವಾಗಿ ಭಗವಂತನೇ ಪ್ರತಿಪಾದ್ಯ, ವಿಷ್ಣುವೇ ಪ್ರತಿಪಾದ್ಯ ಬಿಟ್ರೆ ನಕಿಂಚಿತ್ ನೈವಾನ್ಯ, ಬೇರೆ ಯಾವುದೇ ವಿಷಯವನ್ನು ಉಪನಿಷತ್ತಿನಲ್ಲಿ ಹೇಳಲಿಲ್ಲ. ವೇದಗಳಲ್ಲಿ, ಬ್ರಾಹ್ಮಣಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಭಗವಂತನೇ ಹೇಳಿದ್ದಾನೆ. ವಿಶೇಷವಾಗಿ ಆರಣ್ಯಕ ಉಪನಿಷತ್ತುಗಳ ದೇವರೇ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಕರ್ಮಾರ್ಥಂಚ ಬ್ರಾಹ್ಮಣಂ ಸ್ಯಾತ್. ವೇದಗಳಲ್ಲಿ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ, ಕರ್ಮಗಳನ್ನ ನಿರೂಪಣೆ ಮಾಡತಕ್ಕಂತಹ ಒಂದು ಭಾಗ ಬ್ರಾಹ್ಮಣ ಭಾಗ. ನೆಕ್ಸ್ಟ್ ಬರತ್ತ ಅದರಲ್ಲೇ ಮುಂದಿನ ಉಪನಿಷತ್ತು ನಾವು ನೆಕ್ಸ್ಟ್ ಕೇಳಿ. ಇದು ಛಾಂದೋಗ್ಯ ಮುಗಿದ ಮೇಲೆ ಬೃಹದಾರಣ್ಯಕ ಕೇಳ್ಬೇಕಲ್ಲ. ಬೃಹದಾರಣ್ಯಕದಲ್ಲಿ ಎಲ್ಲ ಬ್ರಾಹ್ಮಣ ಅಂತಾನೆ ಬರುತ್ತೆ. ಅಶ್ವಮೇಧ ಬ್ರಾಹ್ಮಣ, ಹಾಗೆ ಅಂತರ್ಯಾಮಿ ಬ್ರಾಹ್ಮಣ, ಗೋವತ್ಸ ಬ್ರಾಹ್ಮಣ, ಹಾಗೆ ಬ್ರಾಹ್ಮಣ ಅಂತ ಕರ್ಮಗಳನ್ನ ವಿಧಾನ ಮಾಡತಕ್ಕಂಥ ಭಾಗ. ಅಲ್ಲಿ ಕರ್ಮಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಆಚಾರ್ಯ ಹೇಳ್ತಾರೆ ಅಮುಖ್ಯಾರ್ಥ ವಿವಕ್ಷಯ. ವೇದಗಳಿಗೆ 3 ಅರ್ಥ ಇದೆಯಪ್ಪ, ಅದರಲ್ಲಿ ಮತ್ತೆರಡು ಮುಖ್ಯಾರ್ಥ ಮತ್ತು ಅಮುಖ್ಯಾರ್ಥ, ಅಮುಖ್ಯವಾದ ಅರ್ಥ ಅಂತ ಕೆಲವು, ಮುಖ್ಯವಾದ ಅರ್ಥ ಅಂತ ಕೆಲವು. ಅದರಲ್ಲಿ ಅಮುಖ್ಯವಾದ ಅರ್ಥ ಕರ್ಮಗಳನ್ನು ಹೇಳ್ತಾ ಇದೆ. ತದಧೀನತ್ವಾದ ಅರ್ಥವತ್ ಎಂಬ ಬ್ರಹ್ಮಸೂತ್ರ ನಿರ್ಣಯ ಇದನ್ನೇ ಮಾಡ್ತಾ ಇರುವಂಥದ್ದು. ಕರ್ಮವನ್ನೂ ಪ್ರತಿಪಾದನೆ ಮಾಡುತ್ತೆ, ಆದ್ರೆ ಅಮುಖ್ಯವಾಗಿ. ಮುಖ್ಯವಾಗಿ ವೇದಗಳು ಭಗವಂತನನ್ನು, ತತ್ರಾಪಿ ಕರ್ಮವನ್ನೇ ವಿಶೇಷವಾಗಿ ಪ್ರತಿಪಾದನೆ ಮಾಡತಕ್ಕ ಬ್ರಾಹ್ಮಣಗಳು ಕೂಡ ಅಮುಖ್ಯವಾಗಿ ಕರ್ಮಗಳನ್ನು ಹೇಳ್ತಾ ಇದೆ ಬಿಟ್ರೆ ಮುಖ್ಯವಾಗಿ ಭಗವಂತನನ್ನೇ ತಿಳಿಸಿಕೊಡ್ತಾ ಇದೆ. ಅದರಿಂದ ಬ್ರಾಹ್ಮಣಗಳಿಗೂ ಮುಖ್ಯ ಪ್ರತಿಪಾದ್ಯ ಭಗವಂತನು. ಆರಣ್ಯಕೇಶು, ಆರಣ್ಯಕ ಮತ್ತು ಉಪನಿಷತ್ತುಗಳೇ ದೇವರು ಬಿಟ್ರೆ ಇನ್ಯಾರು ಪ್ರತಿಪಾದ್ಯರೇ ಇಲ್ಲ. ಶ್ರೀಮದ್ ಆಚಾರ್ಯ ಕೊಟ್ಟ ದೊಡ್ಡ ಸಿದ್ಧಾಂತ ಇದೆ. ಆರಣ್ಯಕೇಶು ಋತೇ ವಿಷ್ಣು ನೈವಾನ್ಯತ್ ಕಿಂಚಿದುಚ್ಯತೆ. ಆರಣ್ಯಕಗಳಲ್ಲಿ ಭಗವಂತನನ್ನ ಬಿಟ್ರೆ ಇನ್ನು ಯಾರನ್ನು ಹೇಳಲಿಲ್ಲ. ಸ್ವಾಮಿ ನೀವ್ ಹೀಗೆ ಹೇಳ್ತೀರಿ, ಆರಣ್ಯಕದಲ್ಲಿ ವಿಷ್ಣುವನ್ನ ಬಿಟ್ರೆ ಇನ್ ಯಾರನ್ನು ಹೇಳಿಲ್ಲ ಅಂದ್ರೆ ಮುಖ್ಯ ಪ್ರಾಣ ದೇವರ ಬಗ್ಗೆ ಇನ್ನೆಲ್ಲಿ ಬಂದಿರೋದು? ಮುಖ್ಯ ಪ್ರಾಣ ದೇವರ ಸ್ವರೂಪ, ವಾಯುದೇವರ ಮಹಿಮೆ, ವಾಯುದೇವರ ದೊಡ್ಡಸ್ತಿಕೆ, ಅವರ ಗತ್ತು, ಅವರ ಗಾಂಭೀರ್ಯ ಎಲ್ಲ ಗೊತ್ತಾಗೋದೇ ಉಪನಿಷತ್ತಿನಲ್ಲಿ ಅಲ್ವಾ, ಆರಣ್ಯಕಗಳಲ್ಲಿ ಅಲ್ವಾ? ಅದೇ ಹೇಳ್ತೀರಿ, ಆರಣ್ಯಕಗಳಲ್ಲಿ ಉಪನಿಷತ್ತುಗಳಲ್ಲಿ ವಿಷ್ಣುವನ್ನ ಬಿಟ್ಟು ಇನ್ ಯಾರನ್ನೂ ಹೇಳಿಲ್ಲ. ಹೇಳಿದ್ದಾರಪ್ಪ, ಸೂತ್ರಾತ್ಮಾತು ಉಚ್ಯತೆ, ಸೂತ್ರಾತ್ಮ ವಾಯು, ಮುಖ್ಯ ಪ್ರಾಣದೇವರನ್ನ ಹೇಳಿದ್ದಾರ್ರಿ. ಮುಖ್ಯ ಪ್ರಾಣದೇವರನ್ನ ಹೇಳಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಉಪನಿಷತ್ತಿನಲ್ಲಿ ಕೆಲವು ಕಡೆ ಮುಖ್ಯ ಪ್ರಾಣದೇವರನ್ನ ಪ್ರತಿಪಾದ್ಯರನ್ನಾಗಿ ಹೇಳಿದ್ದಾರೆ. ಆದ್ರೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಇಂಥ ಮಹಿಮಾಶಾಲಿಯಾಗಿರ್ತಕ್ಕ ಮುಖ್ಯ ಪ್ರಾಣದೇವರಿಗಿಂತಲೂ ಭಗವಂತ ಉತ್ತಮ, ವಾಯು ಅಪೇಕ್ಷೆಯ ಉತ್ತಮತ್ವ ಜ್ಞಾನಾಯ ತಸ್ಯ ಸೂತ್ರಸ್ಯ ಅಧಿಕಂ ಆರ್ಧ ತನುತ್ವತಃ ಸರ್ವ ವಿಶಿಷ್ಟ ಪ್ರತಿಮಾತ್ವಾತ್.
ಸರ್ವೋತ್ತಮನಾಗಿರ್ತಕ್ಕ ಭಗವಂತನಿಗೆ ವಿಶಿಷ್ಟ ಪ್ರತಿಮಾ ಮುಖ್ಯ ಪ್ರಾಣದೇವರು ಅಂತ ಹೇಳ್ಬೇಕು. ಇಂಥ ಮಹಿಮಾಶಾಲಿಯಾಗಿರ್ತಕ್ಕ ಮುಖ್ಯ ಪ್ರಾಣದೇವರಿಗಿಂತಲೂ ಅತ್ಯಂತ ಅನಂತ ಪಾಲು ಉತ್ತಮನಾಗಿ ಭಗವಂತ ಇದ್ದಾನೆ ಅಂತ ಹೇಳ್ಬೇಕು. ಉಪನಿಷತ್ತುಗಳಲ್ಲಿ ಅರಣ್ಯಕಗಳಲ್ಲಿ ಕೆಲವು ಕಡೆ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಹೇಳಿದ್ರು. ಅದು ಯಾವ ಉದ್ದೇಶದಿಂದ ಪ್ರಾಣದೇವರ ಮಹಿಮೆಯನ್ನು ಹೇಳಿದ್ದಾರೆ ಅಂತಂದ್ರೆ, ಇಂಥ ಮಹಾಮಹಿಮರಾಗಿರ್ತಕ್ಕ ಮುಖ್ಯ ಪ್ರಾಣದೇವರಿಗಿಂತಲೂ ಭಗವಂತ ಉತ್ತಮ ಅಂತ ಹೇಳಿದ್ದಾರೆ. ಅಲ್ರಿ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನೇ ಮಾಡ್ಬೇಕು ಅಂತ ಹೇಳಿದ್ದಾರಲ್ಲ ಉಪನಿಷತ್ತುಗಳಲ್ಲಿ, ಬಂದಿದೆ, ನಾವು ಕೇಳಿದ್ದೇವೆ. ಯಾಕೆ ಅಂತಂದ್ರೆ ಎಲ್ಲರಿಗಿಂತಲೂ ಉತ್ತಮ ಇವನು. ದೇವರನ್ನ ಕರೆದು ಕೂಡಿಸಲಿಕ್ಕೆ ದೇವರ ಪ್ರತಿಮಾಕ್ಕೆ ಇವನೇ ಅತ್ಯಂತ ಪ್ರಧಾನ. ಮುಖ್ಯ ಪ್ರತಿಮಾ ಇವನೇ ದೇವರಿಗೆ. ಬೇರೆ ಎಲ್ಲರಿಗಿಂತ ಉತ್ತಮತ್ವ ಮುಖ್ಯ ಪ್ರಾಣದೇವರಿಗೆ. ಮುಖ್ಯ ಪ್ರಾಣದೇವರ ಅಪೇಕ್ಷೆಯಿಂದ ಸರ್ವೋತ್ತಮತ್ವ ಭಗವಂತನಿಗೆ ಅನ್ನೋದನ್ನ ತೋರಿಸಲಿಕ್ಕಾಗಿ ಇಂತಹ ಮುಖ್ಯ ಪ್ರಾಣ ಪ್ರತಿಮೆಯಲ್ಲಿಯೇ ವಿಷ್ಣುರುಪಾಸ್ತ್ಯರ್ಥಂ, ಇಂತಹ ಮುಖ್ಯ ಪ್ರಾಣದೇವರ ಪ್ರತಿಮೆಯಲ್ಲಿಯೇ ವಿಷ್ಣುವಿನ ಉಪಾಸನೆಯನ್ನು ಮಾಡಬೇಕು ಎನ್ನುವುದನ್ನ ಹೇಳಲಿಕ್ಕಾಗಿ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಮುಖ್ಯ ಪ್ರಾಣದೇವರ ಮಹಿಮೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಬಿಟ್ರೆ ಉಪನಿಷತ್ತುಗಳಿಗೆ ಮುಖ್ಯ ಪ್ರಾಣದೇವರೇ ಮುಖ್ಯ ಪ್ರತಿಪಾದ್ಯರು ಅಂತಲ್ಲ. ದೇವರ ಮಹಿಮೆಯನ್ನ ಹೇಳುವಾಗ ಮುಖ್ಯ ಪ್ರಾಣದೇವರು ಎಂಬತಕ್ಕಂತಹ ಒಂದು ವ್ಯಕ್ತಿತ್ವ ಇದೆ, ಅದು ಎಲ್ಲರಿಗಿಂತ ಉತ್ತಮವಾದದ್ದು. ಆ ಮುಖ್ಯ ಪ್ರಾಣ ಭಗವಂತನಿಗೆ ಮುಖ್ಯ ಪ್ರತಿಮಾ, ಅವನಲ್ಲಿ ಉಪಾಸನೆ ಮಾಡಿದಾಗ ಭಗವಂತ ಬೇಗ ಒಲಿದು ಅನುಗ್ರಹ ಮಾಡ್ತಾನೆ ಅಂತ ಹೇಳುವಾಗ ಕೆಲವು ಕಡೆ ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ಹೇಳಿದ್ದಾರೆ ಹೊರತು ಉಪನಿಷದ ಆರಣ್ಯಕಗಳಿಗೆ ಪ್ರತಿಪಾದ್ಯ ಅಂತೆಲ್ಲೂ ಹೇಳಲಿಲ್ಲ. ಮಾತ್ರ ಅಲ್ಲಪ್ಪ, ಭಾಗವತದಲ್ಲಿ ಏಕಾದಶ ಸ್ಕಂದ ಭಾಗವತದಲ್ಲಿ ಭಗವಂತನ ವಿಷಯವಾದ ಮಾತುಗಳನ್ನ ಬಿಟ್ಟು ನಿಧಾನ ಹೇಳ್ತೀನಿ. ತುಂಬಾ ಅದ್ಭುತವಾಗಿದೆ ವಿಷಯಗಳಿದೆಲ್ಲ. ಭಗವಂತನನ್ನ ಬಿಟ್ಟು ಬೇರೆ ಇನ್ನು ಯಾವುದೇ ಪದಾರ್ಥಗಳನ್ನ ವರ್ಣನೆ ಮಾಡ್ತಾ ಇದ್ರೆ ಅದು ವ್ಯರ್ಥ. ಆದ್ದರಿಂದ ಎಲ್ಲ ಶಾಖೆಗಳಲ್ಲಿ, ಎಲ್ಲ ಉಪನಿಷತ್ತುಗಳಲ್ಲಿ ಭಗವಂತನನ್ನೇ ಪ್ರತಿಪಾದ್ಯನನ್ನಾಗಿ ಹೇಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾರನ್ನೂ ಅಲ್ಲ. ತತ್ರಾಪಿ ಉಪನಿಷತ್ತುಗಳಲ್ಲಂತೂ ದೇವರ ಸ್ವರೂಪವನ್ನ ಬಿಟ್ರೆ ಇನ್ಯಾವುದನ್ನು ಹೇಳಲಿಲ್ಲ ಅನ್ನುವುದನ್ನ ಕೃಷ್ಣನೇ ಹೇಳ್ತಾನೆ. ಯಸ್ಯಾನ್ನಮೇ ಪಾವನಮಂಗ ಕರ್ಮ ಚಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೇಧಿತ ಕರ್ಮವಾ ಸ್ಯಾತ್ ವಂದ್ಯಾಂ ಗಿರಂ ತಾಂ ವಿಭೂಯಾನ್ನ ಧೀರಃ. ವಿತ್ತಂ ತತ್ತೀರ್ಥೀಕೃತಮಂಗವಾಚಂ ಹೀನಂ ಮಯಾ ರಕ್ಷತಿ ದುಃಖ ದುಃಖಿ ಎನ್ನಂ ವ್ರಜನ್ ಜಗವಿದೋ ರಚನಾನುವಾದ ಶೃಣ್ವಂತಿ ಯೇನ್ಯ ವಿಷಯಾಃ ಕಥಾಮತಿಭ್ನೀಃ ಯಸ್ತು ಶ್ರುತಾ ಅತ ಭಗೈಃ ರ್ಭಿರಾತ್ತವೀರ್ಯಾಸ್ತಾಂತಾನ್ ಕ್ಷಿಪಂತ್ಯ ಶರಣೇಷು ತಮಸ್ಸು ಹಂತ ಇತ್ಯಾದಿ ಭಗವದ್ವಚನಾಚ್ಯ. ಭಾಗವತದಲ್ಲಿ ಭಗವಂತನೇ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಏನಿ ಮಾತಿನ ಅರ್ಥ ಉದ್ಧವ? ಯಾವ ವಾಕ್ಯಗಳಲ್ಲಿ ನನ್ನ ಪವಿತ್ರವಾಗಿರ್ತಕ್ಕಂತಹ ಜಗತ್ತಿನ ಸೃಷ್ಟಿ, ಸ್ಥಿತಿ, ನಿಯಮನ, ಪಾಲನ, ಸಂಹಾರ ಇತ್ಯಾದಿಗಳನ್ನ ವರ್ಣನೆ ಮಾಡೋದಿಲ್ಲ. ನನ್ನ ಅವತಾರಗಳನ್ನ ಲೀಲಾವತಾರೇಜಿತ ಕರ್ಮವ ಕೃಷ್ಣಾದ್ಯವತಾರೆ, ಕೃಷ್ಣಾದಿ ಅವತಾರಗಳಲ್ಲಿ ನಾನು ಮಾಡಿದ ಕಂಸ ಸಂಹಾರವೇ ಮೊದಲಾಗಿರ್ತಕ್ಕಂತಹ ರೂಪಗಳನ್ನ, ಆ ಕರ್ಮಗಳನ್ನ ಪ್ರತಿಪಾದನೆ ಮಾಡುವುದಿಲ್ಲ.
ಯಾವ ಮಾತುಗಳು ನನ್ನ ಮಹಿಮೆಯನ್ನ ತಿಳಿಸಿಕೊಡೋದಿಲ್ಲ ಅಂತ ಮಾತು ಬಂಜೆ, ಅದರಿಂದ ಏನು ಪ್ರಯೋಜನ ಇಲ್ಲ, ಅದು ವ್ಯರ್ಥ. ಆ ಮಾತನ್ನ ಧೀರ ವಿವೇಕಿಯಾಗಿರ್ತಕ್ಕಂಥ ವ್ಯಕ್ತಿ ಇಟ್ಕೋಬಾರ್ದು ಬಾಯಲ್ಲಿ. ಬಾಯಲ್ಲಿ ಮಾತು ಬರ್ತಾ ಇದೆ ಅಂತಂದ್ರೆ ನನ್ನ ವಿಷಯಕವಾಗಿರತಕ್ಕ ಮಾತನ್ನೇ ಅವನು ಹೇಳಬೇಕು, ಬಿಟ್ರೆ ಯಾವ ಮಾತನ್ನು ಅವನು ಆಡಬಾರದು. ಅದು ವ್ಯರ್ಥ ವ್ಯರ್ಥ ವ್ಯರ್ಥ. ಹೇಳ್ತಾರೆ ನೋಡ್ರಿ ಇಲ್ಲಿ, ಪಾತ್ರನಲ್ಲಿ ಒಡದ ಸಂಪತ್ತು ನಮ್ಮಲ್ಲಿ ಇರಬಾರದಂತೆ. ಸಂಪತ್ತಿದೆ, ಸಂಪತ್ತಿನ ಸಾರ್ಥಕ್ಯ ಪಾತ್ರರಿಗೆ ಕೊಟ್ಟಾಗ, ಪಾತ್ರರಿಗೆ ಕೊಡದೇ ಇರತಕ್ಕಂತ ಸಂಪತ್ತು ವ್ಯರ್ಥ. ತುಂಬಾ ದುಃಖ ಅನುಭವಿಸ್ತಾನವನು, ದುಃಖ ದುಃಖಿ, ಅತಿಶಯಿತ ದುಃಖ ಭಾಗ್. ತತ್ಪಾತ್ ಭಗವಂತ ಸಂಪತ್ತನ್ನ ಕೊಟ್ಟಿದ್ದಾನೆ, ಭಗವಂತ ಕೊಟ್ಟ ಸಂಪತ್ತಿನ ಕೆಲ ಭಾಗವನ್ನ ತತ್ಪಾತ್ರರಿಗೆ ಕೊಡದೆ ಅವನು ಹಾಗೆ ಉಳಿಸ್ಕೊಂಡ್ಬಿಟ್ಟ ತನ್ನಲ್ಲಿ ಅಂದ್ರೆ ತುಂಬಾ ದುಃಖ ಅನುಭವಿಸ್ಬೇಕಾಗತ್ತೆ. ಅದೇ ಪ್ರಕಾರವಾಗಿಯೇ ನನ್ನ ಮಹಿಮೆಯ ಪ್ರತಿಪಾದನೆ ಇಲ್ಲದ ಮಾತನ್ನ ಯಾರು ಆಡ್ತಾ ಇದ್ದಾನೋ ನಮಗೆಲ್ಲ ಎಚ್ಚರ ಇರ್ಬೇಕು. ಆಡ್ಬೇಕಾದ್ರೆ ಭಯ ಆಗ್ಬೇಕು. ಅಷ್ಟು ಹೇಳಿದ ಮಾತು, ನನ್ನ ಮಹಿಮೆ ಪ್ರತಿಪಾದಿತವಾಗದ, ನನಗೆ ಸಂಬಂಧ ಪಡದ ಕೇವಲ ಲೌಕಿಕ ವಿಷಯಾತ್ಮಕವಾದ ಮಾತನ್ನ ಯಾರಾಡ್ತಾನೋ ಅವನು ತುಂಬಾ ದುಃಖ ಅನುಭವಿಸ್ಬೇಕಾಗುತ್ತೆ. ತುಂಬಾ ದುಃಖ ಅನುಭವಿಸ್ಬೇಕಾಗುತ್ತೆ. ಪಾಪಗಳನ್ನ ಸಂಹಾರ ಮಾಡತಕ್ಕ ಭಗವಂತನ ಗುಣಗಾನವಿಲ್ಲದ, ಗುಣಾನುವಾದವಿಲ್ಲದ, ಕೇವಲ ಲೌಕಿಕವಾದ ವಿಷಯವೇ ತುಂಬಿದ ಅಯೋಗ್ಯರು, ಮಂದಭಾಗ್ಯರು, ಹತಭಾಗ್ಯ ಅಂತ ಹೇಳ್ಬಿಡುತ್ತೆ ಭಾಗವತ. ಹತಭಗೈಹಿ, ಹತಭಾಗ್ಯರಾಗಿರ್ತಕ್ಕಂಥ ನೀಚರು ಕೇಳ್ತಾರ ಅದನ್ನ. ಶ್ರವಣ ಮಾಡ್ಬೇಕು ಅಂತ ಕೂತಿದ್ದಾರೆ, ಶ್ರವಣ ಮಾಡ್ಬೇಕು ಅಂತ ಕೂತ ವ್ಯಕ್ತಿಗಳ ಶಕ್ತಿಯನ್ನ ಹಾಗೆ ಅಪಹಾರ ಮಾಡಿಬಿಡತ್ತೆ ಅದು. ಮಾಡ್ತಾ 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 ಅಯೋಗ್ಯರಾಗಿರ್ತಕ್ಕ ಜನಗಳನ್ನ ಕೆಳಗಡೆ ಬಿಸಾಡಿ ಬಿಡುತ್ತೆ, ಅಂಧಂತಮಸ್ಸಿಗೆ ದೂಡ್ತದೆ, ತಲೆ ಹಾಳು ಮಾಡಿ ಬಿಡ್ತದೆ. ತಮಸ್ಸು ಅಂತ ಕೆಲವು ಕಥೆಗಳನ್ನ ತಲೆ ಕೆಟ್ಟೋಗ್ಬೇಕು ಅಂತಹ ಕಥೆಗಳನ್ನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅಂತಹ ವ್ಯಕ್ತಿಗಳಿಗೆ ನನ್ನ ಲೋಕ ಸಿಗೋದಿಲ್ಲಪ್ಪ, ಅಂಥವ್ರು ನನ್ನ ಮನೆಗೆ ಬರೋದಿಲ್ಲ. ಕೇವಲ ಸಾಂಸಾರಿಕ ವಿಷಯಗಳು, ದೇವರ ಗುಣಗಾನವೇ ಇಲ್ಲ, ಲೌಕಿಕ ವಿಷಯ ಅದನ್ನೆಲ್ಲ ಕೇಳುವಂಥವ್ರು ಯಾರು ಅಂತಂದ್ರೆ ಹತಭಾಗ್ಯರು ಒಂದು ಬಿಟ್ರು ಭಾಗವತ. ಹತಭಾಗ್ಯ, ಅವರ ಭಾಗ್ಯ ಕಳ್ಕೊಂಡ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ ಹೇಳಿದ ಹಾಗೆ ಮಂದಭಾಗ್ಯರು, ಮಂದವಾದ್ರೂ ಇದೆಯಲ್ಲಿ ಭಾಗ್ಯ ಹತ ಆಗೋಗಿದೆ, ನಾಶವಾದ ಭಾಗ್ಯ ಉಳ್ಳವರು ಬಸ್ಸಿಗೆ ಹೋಗ್ಬಿಡ್ತಾರೆ. ಅಂತಹವರು ನನ್ನ ಲೋಕಕ್ಕೆ ಬರೋದೇ ಇಲ್ಲ. ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ, ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಸರ್ವಾಸು ಶಾಖಾ ಸ್ವಾರಣಮಾವರ್ತಯೇ ಧಾರಣಮಾವರ್ತಯೇ ಉಪನಿಷದಮಾವರ್ತಯೇದ್ ಉಪನಿಷದಮಾವರ್ತಯೇತ್. ಅಷ್ಟು ಹೇಳುತ್ತೆ ಉಪನಿಷತ್ತು. ಎಲ್ಲ ಕಡೆಗಳಲ್ಲಿಯೂ ಆರಣ್ಯಕವನ್ನ ಆವರ್ತನೆ ಮಾಡಬೇಕು. ಎಲ್ಲ ಕಡೆಗಳಲ್ಲಿಯೂ ಉಪನಿಷತ್ತನ್ನ ಆವರ್ತನೆ ಮಾಡಬೇಕು ಅಂದ್ರೆ ಅರ್ಥ ಏನು? ಎಲ್ಲ ಕಡೆಗಳ ಸರ್ವ ವೇದೇಶು ವಿಷ್ಣುರೇವ ಉದಿತಃ ಉಪನಿಷದಿ ವಿಶೇಷೇಣ ಉದಿತಃ. ಎಲ್ಲ ವೇದಗಳಲ್ಲಿ ಭಗವಂತನೇ ಹೇಳಿದ್ದಾನೆ ಅಂದ್ರೆ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲ ಉಪನಿಷತ್ತುಗಳಲ್ಲಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಮತ್ತೆ 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 ಅಭ್ಯಾಸ ಮಾಡ್ತಾ ಇರ್ಬೇಕು. ಭಗವಂತನ ವಿಷಯವನ್ನ ಹೇಳದ ಮಾತುಗಳನ್ನ ನಿಂದೆ ಮಾಡಿದ್ದಾರೆ. ಭಗವಂತನ ವಿಷಯವನ್ನ ತಿಳಿಸಿಕೊಡತಕ್ಕ ಮಾತನ್ನ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಭಗವಂತನನ್ನ ತಿಳಿಸಿಕೊಡುವ ವಾಕ್ಯಗಳನ್ನ ಚಿಂತನೆ ಮಾಡಬೇಕು.
ಭಗವಂತನನ್ನ ತಿಳಿಸಿಕೊಡದೇ ಇರತಕ್ಕ ವಾಕ್ಯಗಳನ್ನ ನಿಂದೆ ಮಾಡಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ಸ್ತೋತ್ರ ನಿಂದ ಎರಡೂ ಇರೋದ್ರಿಂದ ಸಾಮಾನ್ಯವಾದ ವಾಕ್ಯಗಳಲ್ಲಿಯೇ ಮಂತ್ರ ಬ್ರಾಹ್ಮಣ ಇತ್ಯಾದಿ ವಾಕ್ಯಗಳಲ್ಲಿಯೇ ಭಗವಂತನನ್ನು ಹೇಳಿದ್ದಾರೆ ಅಂದ ಮೇಲೆ ಕೇವಲ ಭಗವತ್ ಸ್ವರೂಪವನ್ನೇ ನಿರ್ಣಯ ಮಾಡಲಿಕ್ಕೆ ಬಂದಿರತಕ್ಕ ಉಪನಿಷತ್ತಿನಲ್ಲಿ ಬೇರೆ ಇನ್ಯಾವುದೋ ಅಚೇತನವಾದ ವಿಷಯವನ್ನ ಹೇಳಿಬಿಡ್ತಾರ? ಉಪನಿಷತ್ತಿನಲ್ಲಿ ಅಚೇತನವಾದ ಯಾವ ಪದಾರ್ಥವೂ ಪ್ರತಿಪಾದ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಕೃತ ಮಧುವಿದ್ಯಾ ಪ್ರತಿಪಾದ್ಯತ್ವ ನಾರಾಯಣನಿಗೆ ಹೊರತು ಚೇತನ ಪದಾರ್ಥಕ್ಕಲ್ಲ. ಎರಡು ಪ್ರಮಾಣಗಳನ್ನು ಹೇಳಿ ಮುಗಿಸ್ಬಿಡ್ತಾರೆ ಆಚಾರ್ಯರು. ಅಭ್ಯಸೇ ಅಧಿಯಜ್ಞಂಚಾಪ್ಯಧಿದೈವಂ ವಿಶೇಷತಃ ಅಧ್ಯಾತ್ಮಂತು ವಿಶೇಷೇಣ ಯಸ್ಮಾತ್ ವಿಷ್ಣು ತ್ರಿಶೂದಿತಃ. ಅಧಿಯಜ್ಞವನ್ನ ಅಭ್ಯಾಸ ಮಾಡ್ಬೇಕಂತೆ. ಅಧಿದೈವವನ್ನ ಅಭ್ಯಾಸ ಮಾಡ್ಬೇಕಂತೆ. ಅಧ್ಯಾತ್ಮವನ್ನ ಅಭ್ಯಾಸ ಮಾಡ್ಬೇಕಂತೆ. ಯಜ್ಞ ಅಂದ್ರೆ ಏನು? ಯಜ್ಞಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಪಾಠ ಮಾಡತಕ್ಕಂತ ಬ್ರಾಹ್ಮಣ ಭಾಗಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೇಕಂತೆ. ಕಂದ ಪುರಾಣ ಹೇಳುವಂತ ಮಾತು. ಅಧಿದೈವ ದೇವತೆಗಳ ಮಹಿಮೆಗಳನ್ನ, ಬ್ರಹ್ಮರುದ್ರಾದಿ ದೇವತೆಗಳ ಮಹಿಮೆಗಳನ್ನ ವರ್ಣನೆ ಮಾಡತಕ್ಕಂತಹ ಮಂತ್ರ ಭಾಗವನ್ನ ಅಧ್ಯಯನ ಮಾಡ್ಬೇಕಂತೆ. ಗೀತಾ ಭಾಗಗಳನ್ನ, ಅಧ್ಯಾತ್ಮ ಪರಮಾತ್ಮನನ್ನ ಅಧಿಕೃತವಾಗಿ ಇಟ್ಟುಕೊಂಡು ಹೇಳತಕ್ಕ ಆರಣ್ಯಕ ಉಪನಿಷತ್ತುಗಳನ್ನ ವಿಶೇಷವಾಗಿ ಅಭ್ಯಾಸ ಮಾಡ್ಬೇಕಂತೆ. ಯಾಕೆ ಅಂತ ಹೇಳಿದ್ರೆ ವಿಷ್ಣು ತ್ರಿಶೂದಿತ, ಅಧಿಯಜ್ಞದಲ್ಲಿಯೂ ಭಗವಂತನೇ ಹೇಳಲ್ಪಟ್ಟಿದ್ದಾನೆ, ಅಧಿದೈವದಲ್ಲಿಯೂ ಭಗವಂತನೇ ಹೇಳಲ್ಪಟ್ಟಿದ್ದಾನೆ, ಅಧ್ಯಾತ್ಮದಲ್ಲಿಯೂ ಭಗವಂತನೇ ಹೇಳಲ್ಪಟ್ಟಿದ್ದಾನೆ. ಅಧಿದೈವ, ಅಧ್ಯಾತ್ಮ, ಅಧಿಯಜ್ಞ, ಯಜ್ಞಗಳನ್ನ ಕರ್ಮಗಳನ್ನ ವಿಧಾನ ಮಾಡತಕ್ಕ ಮಂತ್ರ ಭಾಗದಲ್ಲಿಯೂ ದೇವರೇ ಪ್ರತಿಪಾದ್ಯ. ದೇವತೆಗಳ ಮಹಿಮೆಗಳನ್ನು ಹೇಳತಕ್ಕ ಮಂತ್ರಗಳಲ್ಲಿಯೂ ತತ್ತದ್ದೇವತಾ ನಾಮಕನಾಗಿ ಭಗವಂತನೇ ಪ್ರತಿಪಾದ್ಯ. ಉಪನಿಷತ್ತುಗಳಂತೂ ವಿಶೇಷವಾಗಿ ದೇವರೇ ಪ್ರತಿಪಾದ್ಯ, ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಆದ್ದರಿಂದ ಬ್ರಾಹ್ಮಣವನ್ನು ಓದಬೇಕು, ಸಂಹಿತೆಯನ್ನು ಓದಬೇಕು, ಆರಣ್ಯಕವನ್ನು ಓದಬೇಕು, ಉಪನಿಷತ್ತಂತೂ ಓದಬೇಕು. ಮತ್ತೆ ಕೂಡ ಆಗಿಲ್ಲ, ಕೂತ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನ್ರಿ ಯಜ್ಞ ಮಾಡತಕ್ಕಂತ ಭಾಗ ದೇವ್ರನ್ನ ಹೇಳ್ತಾ ಇದೆ ಅಂತಂದ್ರೆ ನಾವ್ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸಮಸ್ಯೆ ಆಗಿಬಿಡುತ್ತಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಭಾಗವತದಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನಲ್ಲ, ಮಾಂ ವಿಧತ್ತೆ ವಿಧತ್ತೆ ಮಾಮಿ ಕಲ್ಪೋಪೋಖ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾನ್ ನಾನ್ಯೋ ಮದ್ವೇದ ಕಶ್ಚನ. ಮಾಂ ವಿಧತ್ತೆ, ಕರ್ಮಗಳನ್ನ ಹೇಳತಕ್ಕಂತಹ ವೇದವಾಕ್ಯಗಳು ನನ್ನನ್ನ ಹೇಳ್ತಾ ಇದೆ. ಮಾಂ ಅಭಿಧತ್ತೆ, ಇಂದ್ರಾದಿ ದೇವತೆಗಳನ್ನ ಕುರಿತಾಗಿ ತಿಳಿಸಿಕೊಡತಕ್ಕಂತಹ ವೇದಗಳು ನನ್ನನ್ನೇ ಹೇಳ್ತಾ ಇದ್ದೇನೆ, ಬೇರೆ ಇನ್ಯಾರು ಹೇಳ್ತಾ ಇಲ್ಲ. ಚತ್ವಾರಿ ವಾಕ್ ಇತ್ಯಾದಿಯಾದಿ ವೇದವಾಕ್ಯಗಳು ನಾನಾ ರೂಪದಿಂದ ಯುಕ್ತನಾಗಿರ್ತಕ್ಕ ನನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ನಸುರಾಂ ಪಿಬೇತ್ ಇತ್ಯಾದಿ ಶ್ರುತ್ಯ, ಸುರಾಪಾನವನ್ನು ಮಾಡಬಾರದು ಇತ್ಯಾದಿಯಾಗಿ ನಿಷೇಧ ರೂಪವಾಗಿರ್ತಕ್ಕ ವೇದವಾಕ್ಯಗಳಿಗೂ ನಾನೇ ಪ್ರತಿಪಾದ್ಯ. ಯಜ್ಞಗಳನ್ನ ಕರ್ಮಗಳನ್ನ ವಿಧಾನ ಮಾಡತಕ್ಕ ವೇದವಾಕ್ಯಗಳಿಗೂ, ದೇವತೆಗಳನ್ನ ವಿಧಾನ ಮಾಡತಕ್ಕ ವೇದವಾಕ್ಯಗಳಿಗೂ, ಚತ್ವಾರಿ ವಾಕ್ ಇತ್ಯಾದಿಯಾಗಿ ಬಂದಿರತಕ್ಕ ವೇದವಾಕ್ಯಗಳಿಗೂ, ನಿಷೇಧವನ್ನ ಮಾಡತಕ್ಕ ವೇದವಾಕ್ಯಗಳಿಗೂ, ವಿಧಿರೂಪವಾದ ವೇದವಾಕ್ಯಗಳಿಗೂ, ಎಲ್ಲ ಪ್ರಕಾರವಾದ ವೇದವಾಕ್ಯಗಳಿಗೂ ನಾನೇ ಪ್ರತಿಪಾದ್ಯ. ಎಂತ ರಹಸ್ಯವಾದ ಪ್ರಶ್ನೆ. ಇದನ್ನ ನಾನು ಬಿಟ್ರೆ ಇನ್ಯಾರೂ ತಿಳಿದಿಲ್ಲ ಪೂರ್ಣವಾಗಿ ಅಂತ ಭಗವಂತನೇ ಸ್ಪಷ್ಟವಾಗಿ ಉದ್ಧವ ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾರೆ. ಎಷ್ಟು ಬೇಕು ಈ ಪ್ರಮಾಣ ನಿಮ್ಗೆ? ಚೇತನವನ್ನ ಹೇಳ್ತಾ ಇದ್ದಾರೆ ಪ್ರತಿಪಾದ್ಯವನ್ನಾಗಿ, ಚೇತನವನ್ನ ಹೇಳ್ತಾ ಇಲ್ಲ ಅಂತ ಬಡ್ಕೊಂತಿರಲ್ಲ ಬಾಯಿ. ಯೋಗ್ಯ ಮುಂಡೆವ, ಎಷ್ಟು ಪ್ರಮಾಣಗಳು ಬೇಕು? ಎಲ್ಲ ಕಾರಣಗಳಿಂದ
ಇತ್ಯಾದಿ. ಇನ್ನೆಷ್ಟು ಪ್ರಮಾಣ ಬೇಕು? 5-6 ಪುಟಗಳಲ್ಲಿ ಪ್ರಮಾಣ ಕೊಟ್ಟಿದ್ದೇನೆ. ಎಲ್ಲ ಪ್ರಮಾಣಾನುಸಾರವಾಗಿ ಭಗವದುಪಾಸನ ಏವ ಸರ್ವತ್ರ ಉಕ್ತ. ಉಪನಿಷತ್ತಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಭಗವಂತನ ಉಪಾಸನೆಯೇ ಹೇಳಲ್ಪಟ್ಟಿದೆ ಹೊರತು ಚೇತನವಾದ ಭಗವದಿತರ ವಿಷಯಗಳನ್ನ ಪ್ರತಿಪಾದ್ಯ ಎಂಬುದಾಗಿ ಹೇಳಿಲ್ಲ. ಆದ್ದರಿಂದ ಮಧುವಿದ್ಯಾ ಪ್ರತಿಪಾದ್ಯತ್ವ ಭಗವಂತ ನಾರಾಯಣನಿಗೆ ಬಿಟ್ರೆ ಅಚೇತನವಾದ ಪದಾರ್ಥಕ್ಕಿಲ್ಲ ಅಂತನ್ನೋದು ಸಿದ್ಧವಾಯಿತು. ಸಾಧ್ಯನಾಗಿ ಬಂದವನು ನಮ್ಮ ಸ್ವಾಮಿ ನಾರಾಯಣನೇ ಹೊರತು ಬೇರೆ ಇನ್ಯಾರು ಅಲ್ಲ. ಅದ್ಭುತವಾಗಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಬೇಕು ಇಲ್ಲ ಅಂದ್ರೆ ಗತಿಯೇನು ನಮಗೆಲ್ಲ. ಇವರು ಇರ್ಲಿ, ಸಮಯ ಮುಗೀತು. ಹೀಗೆ ಸುವಿದ್ಯಾ ಪ್ರತಿಪಾದ್ಯತ್ವ ಭಗವಂತನಿಗೆ ಪ್ರವಚನ ಮಾಡಿ ಆಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಆಯಾ ರೂಪದ ಉಪಾಸನೆಯಿಂದ ಏನೇನು ಫಲ, ಯಾರ್ಯಾರಿಗೆ ಏನೇನು ಫಲ ಬರುತ್ತೆ ಅನ್ನೋದನ್ನ ಆಚಾರ್ಯರು ಉಪನಿಷತ್ ಹೇಳ್ತಾರೆ. ಭಾಗವನ್ನು ಮತ್ತೆ ಅಂತ ಹೇಳ್ತಾ ಭಗವಂತ ಒಳ್ಳೇದು ಮಾಡಿ.